ಶ್ರೀ ಮನ್ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರು ಶ್ರೀ ಮುರುಘಾಮಠ ಆನಂದಪುರ ಇವರ 75ನೇ ವರ್ಷದ ವಿಶೇಷ ಕಾರ್ಯಕ್ರಮ ಅಮೃತ ಜಂಗಮ ಒಂದು ಕಾರ್ಯಕ್ರಮವನ್ನು ಈ ಶರಣ ಸಾಹಿತ್ಯದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾದ ಶ್ರೀ ಬಸನಗೌಡ ಮಾಳಗಿ ಸರ್ ಬರ್ತಾ ಇದ್ದಾರೆ. ಅವರನ್ನು ನುಡಿಪೀಠಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಶರಣಾರ್ಥಿಗಳು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಮಹಾಂತ ಸ್ವಾಮಿಗಳು ಸಂಸ್ಥಾನ ಮಠ ಜಡೆ ಇವರಿಗೆ ಪರಿಷತ್ತಿನ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಸ್ವಾಗತ ಸುಸ್ವಾಗತ. ತಾಯಿ ನೆಲ ತಾಯಿ ನುಡಿಗಳ ಬಗೆಗೆ ಅಖಂಡವಾಗಿರ್ತಕ್ಕಂಥ ಅಭಿಮಾನವನ್ನು ಹೊಂದಿರತಕ್ಕಂಥ ಡಾಕ್ಟರ್ ಜಿ.ವಿ. ಮಂಜುನಾಥ್ ಉಪನ್ಯಾಸಕರು ಹೊಳಲ್ಕೆರೆ ಇವರು ವಿಷಯ ಬೆಕ್ಕಿನ ಕಲ್ಮಠದ ಗುರು ಪರಂಪರೆ ಅಂತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಗುರು ಪರಂಪರೆಯ ವಿಚಾರವನ್ನು ಮಾತಾಡಲಿಕ್ಕೆ ಹಂಚಿಕೊಳ್ಳಿಕ್ಕೆ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪರಿಷತ್ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಹಜತೆ ಸೌಜನ್ಯತೆಯ ವ್ಯಕ್ತಿ, ಸ್ವತಂತ್ರ ಮನೋವೃತ್ತಿಯ ಕರ್ಮಯೋಗಿ, ಒಳ್ಳೆಯದು ಒಳ್ಳೆಯದನ್ನೇ ಮಾಡುತ್ತೆ ಅಂತ ಏನು ಹೇಳ್ತಾರೋ ಹಾಗೆ ತಾನೂ ಬಂಗಾರವಾಗಿ ಬಾಳ್ತಾನೆ. ಕಷ್ಟ ಸಹಿಷ್ಣುಗಳ ನೇರ ಸ್ವಭಾವವನ್ನು ಸರಳಜೀವಿಯಾಗಿರ್ತಕ್ಕಂಥ ಶ್ರೀ ತುರುವನೂರು ಮಂಜುನಾಥ್ ಮಲ್ಲಿಕಾರ್ಜುನ್ ಅವರು ಉಪನ್ಯಾಸಕರು, ಜ್ಞಾನದೀಪ ಪದವಿ ಪೂರ್ವ ಕಾಲೇಜು ಶಿವಮೊಗ್ಗ ಇವರು ಇವತ್ತಿನ ವಿಷಯವನ್ನು ಪ್ರಸ್ತಾವನೆ ಮಾಡಲಿಕ್ಕೆ ಬಂದಿರೋದು. ಡಾಕ್ಟರ್ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಬಗ್ಗೆ ತಮ್ಮ ವಿಷಯಗಳನ್ನು ಮಂಡನೆ ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಡಾಕ್ಟರ್ ಜಿ.ವಿ. ಮಂಜುನಾಥ್ ಉಪನ್ಯಾಸಕರು ಹೊಳಲ್ಕೆರೆ ಇವರು ವಿಷಯ ಬೆಕ್ಕಿನ ಕಲ್ಮಠದ ಗುರು ಪರಂಪರೆ ಬಗ್ಗೆ ವಿಷಯವನ್ನು ಮಂಡಿಸಲಿದ್ದಾರೆ. ಶರಣ ಸಾಹಿತ್ಯಾಸಕ್ತ ಬಂಧುಗಳಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳು. ಅನೇಕ ಧಾರ್ಮಿಕ ಚಳುವಳಿಗಳು ನಡೆದಿರೋದನ್ನು ನಾವು ಗಮನಿಸ್ತೀವಿ. ಆದರೆ ಅವುಗಳಲ್ಲಿ ಮಾನವನ ಆತ್ಮವನ್ನು ಕೇಂದ್ರೀಕರಿಸಿಕೊಂಡು ನಡೆದಂತಹ ಚಳುವಳಿ ಪ್ರಾಯಶಃ ಒಂದೇ ಒಂದು, ಅದೇ ಶರಣ ಚಳುವಳಿ ಅಥವಾ ಶರಣ ಕ್ರಾಂತಿ. 12ನೆಯ ಶತಮಾನದಲ್ಲಿ ಕಲ್ಯಾಣದ ಪವಿತ್ರ ಭೂಮಿಯಲ್ಲಿ ರೂಪುಗೊಂಡಂತಹ ಅನುಭವ ಮಂಟಪ ಈ ಕ್ರಾಂತಿಯ ಕಣಿವೆ. ಇದು ಕೇವಲ ಒಂದು ಧಾರ್ಮಿಕ ಸಭೆಯಾಗಿರಲಿಲ್ಲ, ಬದಲಾಗಿ ಅನುಭವದ ಸಂವಾದದಿಂದ ರೂಪುಗೊಂಡಂತಹ ಮಾನವ ಧರ್ಮದ ವಿಶ್ವ ಮಂಟಪವಾಗಿತ್ತು. ಈ ಮಂಟಪದಲ್ಲಿ ಶರಣರು ಧರ್ಮವನ್ನು ಗ್ರಂಥಗಳಿಂದ ಹುಡುಕಲಿಲ್ಲ, ಬದಲಾಗಿ ತಮ್ಮ ಹೃದಯದ ನಾಡಿಯಿಂದ ಹುಡುಕಿದರು, ತಮ್ಮ ಬದುಕಿನ ಅನುಭವದಿಂದ ಹುಡುಕಿದರು, ತಮ್ಮ ಕಾಯಕದ ಪವಿತ್ರತೆಯಿಂದ ಹುಡುಕಿದರು. ಅವರ ಮಾತುಗಳಲ್ಲೇ ದೇವರ ಧ್ವನಿ ಇದ್ದಿದ್ದನ್ನು ನಾವು ಕಾಣ್ತೀವಿ. ಬಸವಣ್ಣನವರು ಈ ಅನುಭವ ಮಂಟಪದ ಮೂಲಕ ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವದ ಜೀವಂತ ಮಾದರಿಯನ್ನು ಪರಿಚಯಿಸಿದಂತಹ ಮಹಾನುಭಾವರು. ವರ್ಗಭೇದ, ವರ್ಣಭೇದ, ಲಿಂಗಭೇದವನ್ನು ತೊಡೆದು ಹಾಕಿ ಪ್ರತಿಯೊಬ್ಬರಿಗೂ ಮಾತಿನ ಹಕ್ಕು ಹಾಗೂ ಮುಕ್ತ ಚಿಂತನೆಯ ಸ್ವಾತಂತ್ರ್ಯವನ್ನು ನೀಡಿದಂತಹ ಈ ಅನುಭವ ಮಂಟಪ ಇದು ಮಾನವ ಜಗತ್ತಿನ ಇತಿಹಾಸದಲ್ಲೇ ಪ್ರಾಯಶಃ ಮೊಟ್ಟ ಮೊದಲನೆಯ ಸಮಾನತೆಯ ಸಭಾಂಗಣ ಆಗಿತ್ತು ಅನ್ನೋದನ್ನು ನಾವು ಗಮನಿಸಬೇಕು. ಇಂತಹ ಪ್ರಜಾಪ್ರಭುತ್ವವನ್ನು ಇಡೀ ಜಗತ್ತಿಗೆ ಮೊಟ್ಟ ಮೊದಲಿಗೆ ಪರಿಚಯಿಸಿದವರು ಕನ್ನಡಿಗರು, ಅದರಲ್ಲೂ ನಮ್ಮ ಶರಣರು ಅಂತಕ್ಕಂಥದ್ದನ್ನು ನಾವು ಅಭಿಮಾನದಿಂದ ಹೇಳ್ತೀವಿ. ಆದರೆ ಇವತ್ತು ಎಷ್ಟೋ ಜನ ಕನ್ನಡಿಗರಿಗೆ ಈ ವಿಚಾರ ಗೊತ್ತಿಲ್ಲದೆ ಇರತಕ್ಕಂಥದ್ದು ದುರ್ದೈವ. 2015 ನವೆಂಬರ್ 14 ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ ನರೇಂದ್ರ ಮೋದಿಯವರು ಇಂಗ್ಲೆಂಡಿನ ಲ್ಯಾಂಬತ್ ನಗರದಲ್ಲಿ ಬಸವಣ್ಣನವರ ಪುತ್ಥಳಿಯನ್ನು ಅನಾವರಣ ಮಾಡತಕ್ಕಂತಹ ಸಂದರ್ಭ ಜಾನ್ ಬಾರ್ಕೋ ಮತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಜಂಟಿಯಾಗಿ ಉದ್ಘಾಟಿಸಿದಂತಹ ಸಮಾರಂಭ ಅದಾಗಿತ್ತು. ಸೂರ್ಯ ಮುಳುಗದ ಸಾಮ್ರಾಜ್ಯ ನಮ್ಮದು ಎಂಬ ಒಂದು ವಿಚಾರದಲ್ಲಿದ್ದಂತಹ ಬ್ರಿಟಿಷರು ಯಾಕೆ ಒಬ್ಬ ಕನ್ನಡಿಗನ ಪ್ರತಿಮೆಯನ್ನು ಇಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಕೊಟ್ಟರು ಅನ್ನೋದನ್ನು ಇಡೀ ಜಗತ್ತು ಕುತೂಹಲದಿಂದ ನೋಡ್ತಾ ಇದ್ದಂತಹ ಸಮಯದಲ್ಲಿ ಇಂಗ್ಲೆಂಡಿನ ಒಬ್ಬ ರಾಜನೀತಿ ನಿಪುಣ ಹೇಳ್ತಾನೆ, ವಿ ಆರ್ ದಿ ಮದರ್ ಆಫ್ ಡೆಮಾಕ್ರಸಿ. ವಿ ಅಂದರೆ ನಾವು, ಇಂಗ್ಲೆಂಡ್ನವರು. ಬಟ್ ಬಸವೇಶ್ವರ ಆಫ್ ಇಂಡಿಯಾ ಈಸ್ ದಿ ಫಾದರ್ ಆಫ್ ಡೆಮಾಕ್ರಸಿ ಅಂತಕ್ಕಂತಹ ಮಾತು ಹೇಳ್ತಾರೆ.
ಇಂತಹ ಮಹಾ ಮಾನವತಾವಾದಿಯನ್ನು ಪಡೆದಿರ್ತಕ್ಕಂತಹ ನಾವೇ ಧನ್ಯರು ಅಂತಕ್ಕಂತಹ ಮಾತು ಹೇಳ್ತಾ, ಅವರು ಸ್ಥಾಪಿಸಿದಂತಹ ಈ ಅನುಭವ ಮಂಟಪದ ಶೂನ್ಯ ಸಿಂಹಾಸನದ ಮೊಟ್ಟ ಮೊದಲ ಅಧ್ಯಕ್ಷರಾಗಿ ವಿರಾಜಿಸಿದವರು ಅಲ್ಲಮ ಪ್ರಭುದೇವರು. ನಂತರ ಕಲ್ಯಾಣ ಕ್ರಾಂತಿ ನಡೆಯುತ್ತೆ. ಈ ವಚನ ಧರ್ಮದ ಜ್ಯೋತಿಯನ್ನು ಉಳಿಸ್ಲಿಕ್ಕೆ ಶರಣರು ನಾನಾ ಭಾಗಕ್ಕೆ ವಲಸಿ ಹೋಗ್ತಾರೆ. ಅವರುಗಳಲ್ಲಿ ಅಲ್ಲಮ ಪ್ರಭುಗಳ ಸೇವೆಯಲ್ಲಿದ್ದಂತಹ ಅವರ ಖಾಸಾ ಶಿಷ್ಯ ಪೂಜ್ಯ ಗಂಗಾಧರ ಮಹಾಶಿವಯೋಗಿಗಳವರು. ಅಲ್ಲಮ ಪ್ರಭುಗಳ ಅಣತಿಯಂತೆ ಈಗಿನ ಶಿವಮೊಗ್ಗ ಸಮೀಪದ ಯಲವಟ್ಟಿ ಎಂಬ ಗ್ರಾಮಕ್ಕೆ ಬಂದು ಅಲ್ಲಿ ಬೆಕ್ಕಿನ ಕಲ್ಮಠವನ್ನು ಸ್ಥಾಪಿಸಿ ಬೆಕ್ಕಿನ ಕಲ್ಮಠದ ಮೂಲ ಪುರುಷರಾಗ್ತಾರೆ. ಇವತ್ತು ಶಿವಮೊಗ್ಗದ ಬೆಕ್ಕಿನ ಕಲ್ಮಠ ಇರ್ಬೋದು, ಆನಂದಪುರಂನ ಮುರುಘರಾಜೇಂದ್ರ ಬೃಹನ್ ಮಠ ಇರ್ಬೋದು. ಈ ಎರಡೂ ಮಠಗಳಿಗೆ ಮೂಲ ಮಠ ಯಾವುದು ಅಂದರೆ ಶಿವಮೊಗ್ಗ ಸಮೀಪ ಇರ್ತಕ್ಕಂತಹ ಯಲವಟ್ಟಿಯ ಬೆಕ್ಕಿನ ಕಲ್ಮಠ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ತುಂಗೆಯ ಒಳಗೆ ಗಂಜಿಯ ಅರಿಸಿ ಅಂತಕ್ಕಂತಹ ಒಂದು ರೂಪಕ ತುಂಬ ಸ್ವಾರಸ್ಯಕರವಾಗಿರ್ತಕ್ಕಂತಹ ವಿಚಾರ. ತುಂಗೆಯ ಒಳಗೆ ಅಂತ ಅಂದರೆ ವಿಶಾಲವಾದಂತಹ ತುಂಗಾ ನದಿಯಷ್ಟು ವಿಶಾಲ ಹೃದಯದಿಂದ ಅವರು ದಾಸೋಹ ಮಾಡಿದರು ಅಂತಕ್ಕಂತಹ ಅರ್ಥ. ಗಂಜಿಯ ಅರಿಸಿದರು ಅಂದರೆ ಅವರ ಕರುಣೆಯ ಅಗಾಧತೆಯನ್ನು ಅದು ತೋರಿಸುತ್ತೆ. ಸೊ 12ನೇ ಶತಮಾನದಲ್ಲೇ ಈ ಬೆಕ್ಕಿನ ಕಲ್ಮಠ ಸ್ಥಾಪನೆ ಆಗಿದ್ದರೂ ಕೂಡ ಕನ್ನಡ ನಾಡಿನಲ್ಲಿ ವಿಶೇಷವಾಗಿ ಈ ವೀರಶೈವ ಲಿಂಗಾಯತ ಮಠಗಳ ಸಂಪ್ರದಾಯಕ್ಕೆ ಹೆಚ್ಚು ಬಲ ಬರೋದು 16ನೇ ಶತಮಾನದಲ್ಲಿ. ತೋಂಟದ ಸಿದ್ಧಲಿಂಗ ಯತಿಗಳು ಏನು ಶರಣ ಧರ್ಮದ ಪುನರುತ್ಥಾನ ಚಳುವಳಿಯನ್ನು ಕೈಗೊಳ್ತಾರಲ್ಲ, ಅಲ್ಲಿಂದ ಈಚೆಗೆ ಮಠ ವ್ಯವಸ್ಥೆಗೆ ಹೆಚ್ಚು ಶಕ್ತಿ ಬರುತ್ತೆ. ಆ ಸಮಯದಲ್ಲಿ 16ನೇ ಶತಮಾನದಲ್ಲಿ ಬೆಕ್ಕಿನ ಕಲ್ಮಠದ 2ನೆಯ ಪೀಠಾಧಿಪತಿಗಳಾಗಿ ಮುರಿಗಾ ಶಾಂತವೀರ ಸ್ವಾಮಿಗಳವರು ಈ ಮಠವನ್ನು ಪುನರುಜ್ಜೀವನಗೊಳಿಸ್ತಾರೆ. ತದನಂತರ ಬೇರೆ ಬೇರೆ ಸ್ವಾಮಿಗಳು ಬಂದಿರೋದನ್ನು ಮಠದ ದಾಖಲೆಗಳಲ್ಲಿ ನಾವು ಗಮನಿಸ್ತೀವಿ. ಆದರೆ ವಿಶೇಷವಾಗಿ 7ನೆಯ ಪೀಠಾಧಿಪತಿಗಳಾಗಿ ಬಂದಂಥವರು ಜಗದ್ಗುರು ಇಮ್ಮಡಿ ಮುರುಘಾ ಗುರುಸಿದ್ಧ ಮಹಾಸ್ವಾಮಿಗಳವರು. ಮೂಲತಃ ಇವರು ಚಿತ್ರದುರ್ಗದ ಮುರುಘರಾಜೇಂದ್ರ ಬೃಹನ್ ಮಠದ ಪೀಠಾಧಿಪತಿಗಳಾಗಿರ್ತಾರೆ. ಈ ಸಂದರ್ಭದಲ್ಲಿ ನನಗೆ ವಿಶ್ವಗುರು ಬಸವಣ್ಣನವರ ಒಂದು ವಚನ ನನಗೆ ನೆನಪಾಗುತ್ತೆ. ನ್ಯಾಯ ನಿಷ್ಠುರಿ ದಾಕ್ಷಿಣ್ಯಪರ ನಾನಲ್ಲ, ಲೋಕ ವಿರೋಧಿ ಶರಣ ನಾರಿಗೂ ಅಂಜುವುದಿಲ್ಲ, ಕೂಡಲ ಸಂಗಮ ದೇವ ರಾಜ ತೇಜದಲ್ಲಿಪ್ಪನಾಗಿ ಅಂತಕ್ಕಂತಹ ಒಂದು ವಚನ. ಅವರು ಯಾವ ಸಂದರ್ಭದಲ್ಲಿ ಬಸವಣ್ಣನವರು ಈ ವಚನವನ್ನು ಹೇಳ್ತಾರೆ ಅಂದರೆ, ಅವರ ಒಂದು ಕಲ್ಯಾಣದಲ್ಲಿದ್ದಂತಹ ಆ ಬಿಜ್ಜಳ ಮಹಾರಾಜನನ್ನು ಕುರಿತು ಉಲ್ಲೇಖಿಸ್ತಕ್ಕಂತಹ ವಚನ. ಬಿಜ್ಜಳನ ಬಗ್ಗೆ ಬಸವಣ್ಣನವರಿಗೆ ದ್ವೇಷವೂ ಇರಲ್ಲ, ಅತಿಯಾದ ವಿಶ್ವಾಸವೂ ಇರಲ್ಲ. ಹಾಗಂತ ಧರ್ಮಕ್ಕೋಸ್ಕರ ಬಿಜ್ಜಳನನ್ನು ಓಲೈಸ್ತಕ್ಕಂತಹ ಪ್ರಯತ್ನವನ್ನು ಕೂಡ ಮಾಡೋದಿಲ್ಲ. ಅಂತಹ ಸಂದರ್ಭ ಈ ಚಿತ್ರದುರ್ಗ ಮುರುಘಾ ಮಠದಲ್ಲಿದ್ದಂತಹ ಇಮ್ಮಡಿ ಗುರುಸಿದ್ಧ ಮಹಾಸ್ವಾಮಿಗಳವರಿಗೆ ಬರುತ್ತದೆ. ಇಮ್ಮಡಿ ಮುರುಘಾ ಗುರುಸಿದ್ಧ ಮಹಾಸ್ವಾಮಿಗಳು ಮತ್ತು ಚಿತ್ರದುರ್ಗ ಮುರುಘಾ ಮಠದ ಈ ಸಂಪ್ರದಾಯ ಚಿತ್ರದುರ್ಗದ ಪಾಳೆಗಾರರ ಒಂದು ಆಶ್ರಯದಲ್ಲಿ ಹೆಚ್ಚು ಇದ್ದಂತಹ ಮಠ. ಆ ಪಾಳೆಗಾರ ಮತ್ತು ಈ ಜಗದ್ಗುರುಗಳ ಮಧ್ಯೆ ಒಂದು ತಾತ್ವಿಕ ಭಿನ್ನಾಭಿಪ್ರಾಯ ಬರುತ್ತೆ. ಹಾಗಾಗಿ ತಮ್ಮದೇ ಸ್ವಂತ ಮಠವನ್ನು ಬಿಟ್ಟು, ರಾಜಾಶ್ರಯವನ್ನು ಬಿಟ್ಟು ಇಮ್ಮಡಿ ಮುರುಘಾ ಗುರುಸಿದ್ಧ ಮಹಾಸ್ವಾಮಿಗಳವರು ಮಠದಿಂದ ಹೊರಬರ್ತಾರೆ. ಆ ಸಮಯದಲ್ಲಿ ಈ ಯಲವಟ್ಟಿ ಮೂಲ ಬೆಕ್ಕಿನ ಕಲ್ಮಠದ ಶಾಖಾ ಮಠವಾಗಿದ್ದಂತಹ ಇವತ್ತಿನ ಸಾಗರ ತಾಲೂಕಿನ ಆನಂದಪುರಂ ಪಕ್ಕದ ಆಚಾಪುರ ವಿರಕ್ತ ಮಠ, ಆ ಮಠಕ್ಕೆ ಯೋಗ್ಯ
ಸ್ವಾಮಿಗಳ ಅನ್ವೇಷಣೆಯಲ್ಲಿ ತೊಡಗಿರ್ತಾರೆ ಅಲ್ಲಿನ ಭಕ್ತರು ಮತ್ತು ಆ ಒಂದು ಆಶ್ರಯದಲ್ಲಿದ್ದಂತಹ ರಾಜ ಕೆಳದಿಯ ಇಮ್ಮಡಿ ಸೋಮಶೇಖರ ನಾಯಕ. ಚಿತ್ರದುರ್ಗ ಮಠದಿಂದ ಹೊರಬಂದಿದ್ದಂತಹ ಈ ಇಮ್ಮಡಿ ಮುರಿಗಾ ಗುರುಸಿದ್ಧ ಮಹಾಸ್ವಾಮಿಗಳವರ ವಿಚಾರ ಈ ಸೋಮಶೇಖರ ನಾಯಕನಿಗೆ ಗೊತ್ತಾಗುತ್ತೆ. ಹಾಗಾಗಿ ಸೋಮಶೇಖರ ನಾಯಕ ಆ ಗುರುಸಿದ್ಧ ಮಹಾಸ್ವಾಮಿಗಳವರನ್ನು ಭಕ್ತಿಪೂರ್ವಕವಾಗಿ ಭಿನ್ನ ಹಾಕಿ ತಮ್ಮ ಮಠಕ್ಕೆ ಅಧಿಪತಿಗಳಾಗುವಂತೆ ತಾನು ಕೇಳ್ಕೊಳ್ತಾರೆ. ರಾಜ ಭಿನ್ನಹವನ್ನು ಒಪ್ಪಿಕೊಂಡಂತಹ ಇಮ್ಮಡಿ ಮುರಿಗಾ ಗುರುಸಿದ್ಧ ಮಹಾಸ್ವಾಮಿಗಳವರಿಗೆ ಮಹಾರಾಜನ ನೇತೃತ್ವದಲ್ಲೇ ವೈಭವದಿಂದ ಪಟ್ಟಾಭಿಷೇಕವನ್ನು ನೆರವೇರಿಸಿ ಅಪಾರ ಪ್ರಮಾಣದ ಭೂಮಿಯನ್ನು ದಾನ ಕೊಡ್ತಾರೆ. ಸೊ ಹಾಗಾಗಿ ಈ ಬೆಕ್ಕಿನಕಲ್ಮಠ ಆನಂದಪುರವನ್ನು ಕೇಂದ್ರವಾಗಿಟ್ಕೊಂಡು ಈ ಇಮ್ಮಡಿ ಮುರುಘಾ ಗುರುಸಿದ್ಧ ಮಹಾಸ್ವಾಮಿಗಳವರ ಪ್ರಭಾವದಿಂದಾಗಿ ಇದೊಂದು ಶಾಖಾ ಮಠ, ಆನಂದಪುರಂ ಒಂದು ಶಾಖಾ ಮಠ. ಅವರ ಪ್ರಭಾವ ವಲಯದಿಂದಾಗಿ ಈ ಶಾಖಾ ಮಠವೇ ಮೂಲ ಮಠವನ್ನು ಮೀರಿಸುವ ಹಂತಕ್ಕೆ ಬೆಳೀತೈತಿ. ಇದರ ಜೊತೆಗೆ ಇಮ್ಮಡಿ ಮುರುಘಾ ಗುರುಸಿದ್ಧ ಮಹಾಸ್ವಾಮಿಗಳವರು ಮಧ್ಯಕಾಲೀನ ಯುಗದಲ್ಲಿ ಒಬ್ಬ ಉತ್ತಮ ಸಾಹಿತಿಗಳು, ವಚನಕಾರರು ಆಗಿದ್ದರು. ಸುಮಾರು 24-25 ಕೃತಿಗಳನ್ನು ಅವರು ರಚಿಸಿದ್ರು. ಶಿವಲಿಂಗೇಶ್ವರ ಎಂಬ ಅಂಕಿತ ನಾಮದಲ್ಲಿ ಹಲವಾರು ವಚನಗಳನ್ನು ಕೂಡ ಅವರು ಬರೆದಿರೋದನ್ನು ನಾವು ಗಮನಿಸ್ತೀವಿ. ಡಾಕ್ಟರ್ MM ಕಲಬುರ್ಗಿಯವರು ಸಂಪಾದಿಸಿರ್ತಕ್ಕಂತಹ ವಚನ ಸಂಪುಟ ಭಾಗ 2ರಲ್ಲಿ ಅದನ್ನು ದಾಖಲಿಸಿರೋದನ್ನು ಕೂಡ ನಾವು ಗಮನಿಸಬಹುದು. ಸೊ ಈ ಮಠಕ್ಕೆ ಒಂದು ಭದ್ರ ನೆಲೆಯನ್ನು ಒದಗಿಸಿಕೊಟ್ಟಂತಹ ಇಮ್ಮಡಿ ಮುರಿಘಾ ಗುರುಸಿದ್ಧ ಮಹಾಸ್ವಾಮಿಗಳವರು ಅವರು ಚಿತ್ರದುರ್ಗ ಮಠದಿಂದ ಬಂದಿದ್ದರಿಂದ ಈ ಮಠಕ್ಕೆ ಮುರುಘಾ ಮಠ ಅಂತಕ್ಕಂತಹ ಹೆಸರು, ಹಾಗೆ ಅವರ ಹೆಸರಿನ ಜೊತೆಗೆ ಅದು ಉಳ್ಕೊಳ್ಳುತ್ತೆ. ಅವರ ನಂತರದಲ್ಲಿ ಶ್ರೀಮಠದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಜಗದ್ಗುರುಗಳು ಅಂದರೆ 12ನೆಯ ಜಗದ್ಗುರುಗಳು ಪರಮ ಪೂಜ್ಯ ಇಮ್ಮಡಿ ಮುದ್ದುವೀರ ಮಹಾಸ್ವಾಮಿಗಳವರು. ಇಮ್ಮಡಿ ಮುದ್ದುವೀರ ಮಹಾಸ್ವಾಮಿಗಳವರ ಪೂರ್ವಾಶ್ರಮದ ಊರು ಈಗಿನ ಅಜ್ಜಂಪುರ ತಾಲೂಕಿನ ಅಜ್ಜಂಪುರ ಪಕ್ಕದಲ್ಲೇ ಇರತಕ್ಕಂತಹ ಗೌರಾಪುರ ಅಂತಕ್ಕಂತಹ ಗ್ರಾಮ. ಅವರು 12ನೆಯ ಜಗದ್ಗುರುಗಳು. ಇವರ ವಿಶೇಷ ಸಾಧನೆ ಏನು ಅಂದರೆ ಶ್ರೀಮಠದಲ್ಲಿ ಜಂಬಿಟಿಗೆಯಿಂದ ಒಂದು ಗವಿಮಠವನ್ನು ನಿರ್ಮಿಸ್ತಾರೆ. ಅದರ ಒಳಗೆ ಹಲವಾರು ಚಿಕ್ಕ ಚಿಕ್ಕ ಗವಿಗಳಿರ್ತವೆ. ಸಾಧಕರು ಅಲ್ಲಿ ಸಾಧನೆಯನ್ನು ಮಾಡ್ತಕ್ಕಂತಹ ವಾತಾವರಣ ಇರುತ್ತೆ. ಇನ್ನೂ ವಿಶೇಷ ಏನು ಅಂದರೆ ನಾವೆಲ್ಲ ಈ ರಾಗಿ ಜೋಳದ ಕಣಜಗಳನ್ನು ನೋಡ್ತೀವಿ. ಆ ಕಾಲದಲ್ಲಿ ಇಮ್ಮಡಿ ಮುದ್ದುವೀರ ಮಹಾಸ್ವಾಮಿಗಳವರು ಸುಮಾರು 10,000 ವಿಭೂತಿ ಗಟ್ಟಿಗಳನ್ನು ಸಂಗ್ರಹಿಸ್ತಾರೆ. ಈ ನಾಟಿ ಹಸುವಿನಿಂದ ತಯಾರಿಸಿದಂತಹ ಶುದ್ಧ ವಿಭೂತಿಗಳನ್ನು ಸಂಗ್ರಹಿಸಿ ಈ ಜನರು ರೋಗ ರುಜಿನೆ ಅಂತ ಬಂದಂತಹ ಸಮಯದಲ್ಲಿ ಬಂದು ಅವರು ಭಕ್ತಿಪೂರ್ವಕವಾಗಿ ಕೇಳಿದಂತಹ ಸಮಯದಲ್ಲಿ ಕೊಡ್ತಕ್ಕಂತಹ ಸಂಪ್ರದಾಯ ಶ್ರೀಮಠದಲ್ಲಿ ಇದ್ದಿದ್ದನ್ನು ನಾವು ನೋಡ್ತೀವಿ. ಇವರ ಒಂದು ತಪೋನಿಷ್ಠೆ ಇವತ್ತೂ ಕೂಡ ಜೀವಂತವಾಗಿದೆ ಅನ್ನೋದಕ್ಕೆ ಕಾರಣ ಗೌರಾಪುರ ಗ್ರಾಮದ ಅಂದರೆ ಅವರ ಪೂರ್ವಾಶ್ರಮ ಊರಿನ ಭಕ್ತರು ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಬಂದು ಈಗಿನ ಜಗದ್ಗುರುಗಳಿಗೆ ತಮ್ಮ ಭಕ್ತಿ ಗೌರವವನ್ನು ಸಲ್ಲಿಸಿ ನೆರವೇರಿದ ಎಲ್ಲ ಭಕ್ತರಿಗೆ ಹೋಳಿಗೆ ಪ್ರಸಾದವನ್ನು ಎಡೆ ಮಾಡಿ ಹೋಗ್ತಕ್ಕಂತಹ ವೀರಗಾಸೆ ಕಲಾ ತಂಡದೊಂದಿಗೆ ಬಂದು ಆ ದಾಸೋಹ ಮಾಡ್ತಕ್ಕಂತಹ ಒಂದು ಪರಂಪರೆಯನ್ನು ಅವರುಗಳು ಮುಂದುವರಿಸಿದ್ದಾರೆ. ಇನ್ನು ಶ್ರೀಮಠದಲ್ಲಿ ವಿರಾಜಮಾನರಾಗಿ ಶ್ರೀಮಠದ ಕೀರ್ತಿಯನ್ನು ಮತ್ತಷ್ಟು ಹೆಚ್ಚಿಸಿದಂಥವ್ರು ಯಾರು ಅಂದರೆ 14ನೆಯ ಜಗದ್ಗುರುಗಳಾಗಿದ್ದಂತಹ ಪರಮ ಪೂಜ್ಯ ಗುರುಬಸವ ಮಹಾಸ್ವಾಮಿಗಳವರು. ಗುರುಬಸವ ಮಹಾಸ್ವಾಮಿಗಳವರ ಇತಿಹಾಸ ಬಹಳಷ್ಟು ದೊಡ್ಡ ಇತಿಹಾಸ. ಈ ಗುರುಬಸವ ಮಹಾಸ್ವಾಮಿಗಳವರು ಸಂಸ್ಕೃತದಲ್ಲಿ ಮಹಾನ್ ವಿದ್ವತ್ತನ್ನು ಹೊಂದಿದ್ದಂಥವರು. ಇಲ್ಲಿ ಕೋಟೆ ಭೀಮೇಶ್ವರ ದೇವಾಲಯದಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ಅವರು ಹಲವಾರು ಗೋಷ್ಠಿಗಳನ್ನು ಆಯೋಜನೆ ಮಾಡುವುದರ ಮೂಲಕ ಜನರಿಗೆ ಈ ಧರ್ಮದ ವಿಚಾರವನ್ನು ಮನವರಿಕೆ ಮಾಡಿಕೊಡ್ತಕ್ಕಂತಹ ಕೆಲಸವನ್ನು ಅವರು ಮಾಡ್ತಾಯಿದ್ರು. ಇದರ ಜೊತೆಗೆ ಆ ಕಾಲದಲ್ಲಿ ಯಥೇಚ್ಛವಾಗಿ ಈ ಸಾಂಕ್ರಾಮಿಕ ರೋಗಗಳಾದಂತಹ ಪ್ಲೇಗು,
ಇತರೆ ಕಾಯಿಲೆಗಳು ಬಂದಂತಹ ಸಮಯದಲ್ಲಿ ಭಕ್ತರಿಗೆ ಅವರು ಮಾನಸಿಕ ಸ್ಥೈರ್ಯವನ್ನು ನೀಡಿ ಧೈರ್ಯವನ್ನು ಕೊಡ್ತಾ ಇದ್ದರು. ಆ ಕಾರಣಕ್ಕೆ ಒಂದು ಹಳ್ಳಿಗೆ ಅವರ ಹೆಸರನ್ನು ಗುರುಪುರ ಅಂತಕ್ಕಂತಹ ಹೆಸರು ಅನ್ವರ್ಥನಾಮವಾಗಿ ಬರಲಿಕ್ಕೆ ಕಾರಣೀಭೂತರಾದಂಥವರೇ ನಮ್ಮ ಗುರುಬಸವ ಮಹಾಸ್ವಾಮಿಗಳವರು. ಇವರ ಕಾಲದಲ್ಲಿ ವಿಶೇಷವಾಗಿ ಪ್ರತಿ ತಿಂಗಳು ಅಮಾವಾಸ್ಯೆಯ ದಿನ ಇಲ್ಲಿ ಶಿವಮೊಗ್ಗದ ಬೆಕ್ಕಿನ 125 ವರ್ಷಗಳ ಕೆಳಗೆ ಈಗೇನು ತುಂಗಾ ನದಿಯ ದಡದ ಮೇಲೆ ಬೆಕ್ಕಿನ ಕಲ್ಮಠ ಇದೆಯಲ್ಲ, ಇದನ್ನು ಸ್ಥಾಪನೆ ಮಾಡ್ತಕ್ಕಂಥವರು ಕೂಡ ಗುರುಬಸವ ಮಹಾಸ್ವಾಮಿಗಳವರು. ಮಠವನ್ನು ಸ್ಥಾಪನೆ ಮಾಡಿದ್ದಷ್ಟೇ ಅಲ್ಲ, ಪ್ರತಿ ಅಮಾವಾಸ್ಯೆಯಲ್ಲಿ ಅವರು ಹಲವಾರು ಗೋಷ್ಠಿಗಳನ್ನು ಆಯೋಜನೆ ಮಾಡ್ತಾಯಿದ್ರು. ಈ ಗೋಷ್ಠಿಗೆ ದಾವಣಗೆರೆಯಿಂದ ಮೃತ್ಯುಂಜಯ ಮಹಾಸ್ವಾಮಿಗಳು ಬರ್ತಾಯಿದ್ರು. ಈ ನಾಡು ಕಂಡಂತಹ ಅಪರೂಪದ ವಿರಕ್ತ ಮಠಾಧೀಶರಲ್ಲಿ ಮೃತ್ಯುಂಜಯ ಮಹಾಸ್ವಾಮಿಗಳವರು ಕೂಡ ಒಬ್ಬರು. ಅವರು ಪ್ರತಿ ತಿಂಗಳು ಬರ್ತಾ ಇರ್ತಾರೆ. ಒಮ್ಮೆ ಆ ಮೃತ್ಯುಂಜಯ ಮಹಾಸ್ವಾಮಿಗಳವರು ಗುರುಬಸವ ಮಹಾಸ್ವಾಮಿಗಳವರನ್ನು ಕೇಳ್ತಾರೆ, ಬುದ್ಧಿ ನಿಮ್ಮಲ್ಲಿ ಸಹಸ್ರ ಕಮಲ ದಳ ಇದೆಯೇ ಅಂತ ಕೇಳ್ತಾರೆ. ಮಹಾತ್ಮರು ಹೇಳಿದ ಮಾತು ಸುಳ್ಳಾಗೋದಿಲ್ಲ ಬುದ್ಧಿ ಅಂತಕ್ಕಂತಹ ಮಾತನ್ನು ಗುರುಬಸವ ಮಹಾಸ್ವಾಮಿಗಳವರು ಹೇಳ್ತಾರೆ. ಅಷ್ಟೊತ್ತಿಗೆ ಒಬ್ಬ ಭಕ್ತ ಬಂದು ಜಗದ್ಗುರುಗಳವರಿಗೆ ಒಂದು ಕಮಲದ ಹೂವನ್ನು ಅರ್ಪಿಸ್ತಾನೆ. ಅದನ್ನು ಎಣಿಸಿದರೆ ಅದರಲ್ಲಿ 1000 ದಳಗಳು ಇದ್ವು ಅಂತಕ್ಕಂತಹ ನೈಜಾಂಶ ನಮಗೆ ಗೊತ್ತಾಗುತ್ತೆ. ಇದು ಅವರ ಮಾತಿಗೆ ಎಷ್ಟು ಮಹತ್ವ ಇತ್ತು ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಮುಂದೆ ಮೃತ್ಯುಂಜಯ ಮಹಾಸ್ವಾಮಿಗಳವರು, ಅವರ ಹೆಸರು ಪ್ರಾಯಶಃ ಭಾಳಷ್ಟು ಜನ ಕೇಳಿರ್ಬೋದು. ಹರ್ಡೇಕರ್ ಮಂಜಪ್ಪನವರು ಮೊಟ್ಟ ಮೊದಲ ಬಾರಿಗೆ ಈ ನಾಡಿನಲ್ಲಿ ಬಸವ ಜಯಂತಿ ಆಚರಿಸಲಿಕ್ಕೆ ಪ್ರೇರಣೆಯನ್ನು ನೀಡಿದವರೇ ಆ ಮೃತ್ಯುಂಜಯ ಮಹಾಸ್ವಾಮಿಗಳವರು. ಮುಂದೆ ದಾವಣಗೆರೆ ವಿರಕ್ತ ಮಠದಿಂದ ಅವರು ಧಾರವಾಡದ ವಿರಕ್ತ ಮಠಕ್ಕೆ ಹೋಗ್ತಕ್ಕಂತಹ ಪರಿಸ್ಥಿತಿ ಬರುತ್ತೆ. ಆಗ ಗುರುಬಸವ ಮಹಾಸ್ವಾಮಿಗಳವರನ್ನು ಕೇಳ್ತಾರೆ, ಹೋಗ್ಲೋ ಬೇಡವಾ ಬುದ್ಧಿ ಅಂತ ಕೇಳ್ತಾರೆ. ಇಲ್ಲ, ನೀವು ಹೋಗಿ ಧಾರವಾಡದ ಮುರುಘಾ ಮಠವನ್ನು ಒಂದು ದಾಸೋಹ ಮತ್ತು ಶೈಕ್ಷಣಿಕ ಕೇಂದ್ರವನ್ನಾಗಿ ಮಾಡಿ ಅಂತಕ್ಕಂತಹ ಸಲಹೆಯನ್ನು ಕೊಡ್ತಾರೆ. ಇವತ್ತು ಧಾರವಾಡ ಮುರುಘಾ ಮಠ ಅದೇ ರೀತಿ ದಾಸೋಹ ಮತ್ತು ಶೈಕ್ಷಣಿಕ ಕೇಂದ್ರವಾಗಿರೋದನ್ನು ನಾವು ಗಮನಿಸಬಹುದು. ಇದರ ಜೊತೆಗೆ ಗುರುಬಸವ ಸ್ವಾಮಿಗಳು ಈ ಗುರು ಪರಂಪರೆಯ ಮಠ ಮತ್ತು ವಿರಕ್ತ ಪರಂಪರೆಯ ಮಠಗಳ ಸಮನ್ವಯತೆಯ ಸಾಕಾರ ಮೂರ್ತಿಗಳಾಗಿದ್ದರು. ಅವರ ಇವತ್ತಿನ ಗದ್ದಿಗೆ ಕೂಡ ಹೊನ್ನಾಳಿಯ ಹಿರೇಕಲ್ಮಠದ ಆವರಣದಲ್ಲಿ ಇರೋದನ್ನು ನಾವು ಗಮನಿಸಬಹುದು. ಸಂಸ್ಕೃತದಲ್ಲಿ ಅಪಾರ ವಿದ್ವತ್ತನ್ನು ಹೊಂದಿದ್ದಂತಹ ಅವರು ಅವರ ವಿದ್ವತ್ತನ್ನು ನೋಡಿ ಸೊಲ್ಲಾಪುರದ ವಾರದ ಮಲ್ಲಪ್ಪನವರು, ಪ್ರಾಯಶಃ ಅವರ ಹೆಸರನ್ನು ಕೂಡ ಭಾಳ ಜನ ಕೇಳಿರ್ಬೋದು, 100 ವರ್ಷಗಳ ಹಿಂದೆ ಈ ಕನ್ನಡ ನಾಡಿನ ಧಾರ್ಮಿಕ ಇತಿಹಾಸದಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದ್ದಂತಹ ಧರ್ಮನಿಷ್ಠ ವ್ಯಕ್ತಿ ಯಾರು ಅಂದರೆ ಸೊಲ್ಲಾಪುರದ ವಾರದ ಮಲ್ಲಪ್ಪನವರು. ಬ್ರಿಟಿಷ್ ಸರ್ಕಾರದಿಂದ ರಾವ್ ಬಹದ್ದೂರ್ ಅಂತಕ್ಕಂತಹ ಬಿರುದನ್ನು ಪಡೆದಿದ್ರು. ಅದರ ಜೊತೆಗೆ ಕಿಂಗ್ ಆಫ್ ಮರ್ಚೆಂಟ್ಸ್ ಅಂತಕ್ಕಂತಹ ಬಿರುದನ್ನು ಕೂಡ ಅವರು ಪಡೆದಿದ್ರು. ಅವರು ಅಗರ್ಭ ಶ್ರೀಮಂತರು. 45,000 ಎಕರೆ ಭೂಮಿಯಲ್ಲಿ ಹತ್ತಿ ಬೆಳೀತಿದ್ರಂತೆ ಅವರು. ಇಡೀ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸಕ್ಕರೆ ಕೈಗಾರಿಕೆಯನ್ನು ಆರಂಭಿಸಿದಂತಹ ಕೀರ್ತಿ ವಾರದ ಮಲ್ಲಪ್ಪನವ್ರದ್ದು. ಲಕ್ಷಾಂತರ ರೂಪಾಯಿ ಖರ್ಚಿನಲ್ಲಿ ಕಟ್ಟಿಸಿದ್ದಂತಹ ಅವರ ಮನೆ ಇಂದ್ರಭವನವನ್ನು ಸರ್ಕಾರಕ್ಕೆ ದಾನವಾಗಿ ಕೊಡ್ತಾರೆ. ಆ ಇಂದ್ರಭವನವೇ ಇವತ್ತು ಮಹಾರಾಷ್ಟ್ರದ ಸೊಲ್ಲಾಪುರದ ಮಹಾನಗರ ಪಾಲಿಕೆಯ ಕೇಂದ್ರ ಕಚೇರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದೆ. ಅಂತಹ ಆ ವಾರದ ಮಲ್ಲಪ್ಪನವರು ನಮ್ಮ ಗುರುಬಸವ ಮಹಾಸ್ವಾಮಿಗಳವರನ್ನ ಒಂದು ಸಲ ಅವ್ರ ಮನೆಗೆ ಆಹ್ವಾನಿಸಿರ್ತಾರೆ. ಅವರ ವಿದ್ವತ್ತನ್ನು ನೋಡಿದಂತಹ ವಾರದ ಮಲ್ಲಪ್ಪನವರು ಶ್ರೀಮಠದ ಅನುಕೂಲಕ್ಕೋಸ್ಕರ ಸೊಲ್ಲಾಪುರದಲ್ಲಿಯೇ ಒಂದು ಮಠವನ್ನು ಕಟ್ಟಿಸಿಕೊಡ್ತಾರೆ. ಇವತ್ತು ಕೂಡ ಸೊಲ್ಲಾಪುರದ ಮಠ ಆನಂದಪುರಂ ಮಹಾಸಂಸ್ಥಾನ ಮಠದ ಶಾಖಾ ಮಠವಾಗಿ ಉಳಿದಿರೋದನ್ನು ನಾವು ಗಮನಿಸಬಹುದು. ಇದರ ಜೊತೆಗೆ ಈ ನಮ್ಮ ಇಮ್ಮಡಿ ಈ 14ನೇ ಜಗದ್ಗುರುಗಳು ಪೂಜ್ಯ ಗುರುಬಸವ ಮಹಾಸ್ವಾಮಿಗಳವರು ಆ ಕಾಲದಲ್ಲೇ ತಮ್ಮ ಉತ್ತರಾಧಿಕಾರಿಗಳಾಗ್ತಕ್ಕಂಥವ್ರಿಗೆ, ಅಂದರೆ ತಮ್ಮ ಕರಕಲ್ಮಲ ಸಂಜಾತರಾಗ್ತಕ್ಕಂತಹ ಇಮ್ಮಡಿ ಲಿಂಗ ಮಹಾಸ್ವಾಮಿಗಳವರಿಗೆ ಕಾಶಿಗೆ ಕಳುಹಿಸಿ ಸಂಸ್ಕೃತ ವ್ಯಾಸಂಗವನ್ನು ಮಾಡಿಸ್ತಾರೆ. ಆ ಕಾಲದ ಒಂದು ಪರಂಪರೆಯಂತೆ ಕನ್ನಡ ನಾಡಿನ ಇತಿಹಾಸದಲ್ಲಿರ್ತಕ್ಕಂತಹ
ಈ ನೂರಾರು ವಿರಕ್ತ ಮಠ ಪರಂಪರೆ ಅಥವಾ ಗುರು ಪರಂಪರೆಯ ಮಠಗಳಿಗೆ ಸ್ವಾಮಿಗಳಾಗ್ತಕ್ಕಂಥವ್ರು ಸಂಸ್ಕೃತ ವ್ಯಾಸಂಗವನ್ನು ಮಾಡಬೇಕಾದಂತಹ ಒಂದು ಅನಿವಾರ್ಯತೆ ಆ ಕಾಲದಲ್ಲಿರುತ್ತೆ. ಹಾಗಾಗಿ 125 ವರ್ಷದ ಕೆಳಗೆ ಈ ಇಮ್ಮಡಿ ಲಿಂಗ ಮಹಾಸ್ವಾಮಿಗಳವರನ್ನು ಕಾಶಿಗೆ ಕಳುಹಿಸಿ ಅವರಿಗೆ ಸಂಸ್ಕೃತದ ಉನ್ನತ ವ್ಯಾಸಂಗವನ್ನು ಮಾಡಿಸಿದಂತಹ ಧೀಮಂತ ಪೂಜ್ಯರು ನಮ್ಮ ಈ ಮಠದ ಗುರುಬಸವ ಮಹಾಸ್ವಾಮಿಗಳವರು. ಅವರ ಉತ್ತರಾಧಿಕಾರಿಗಳೇ ಅವರ ಕರಕಮಲ ಸಂಜಾತರೇ 15ನೇ ಪೀಠಾಧಿಪತಿಗಳಾದಂತಹ ಇಮ್ಮಡಿ ಲಿಂಗ ಮಹಾಸ್ವಾಮಿಗಳವರು. ಈ ಇಮ್ಮಡಿ ಲಿಂಗ ಮಹಾಸ್ವಾಮಿಗಳವರ ಕಾಲದಲ್ಲಿ ಮಠದ ವ್ಯಾಪ್ತಿ ಇನ್ನೂ ಹೆಚ್ಚಾಗುತ್ತೆ. ಮಠ ಛಾತ್ರಾದಿ ನಿಲಯಂ ಅಂತಕ್ಕಂತಹ ಒಂದು ಮಾತಿದೆ. ಮಠ ಅಂದರೆ ಆಧ್ಯಾತ್ಮಿಕ ಕೇಂದ್ರ, ಛಾತ್ರಾದಿ ನಿಲಯಂ ಅಂತ ಹೇಳ್ತಾರೆ. ಛಾತ್ರ ಅಂದರೆ ವಿದ್ಯಾರ್ಥಿ, ನಿಲಯಂ ಅಂದರೆ ಮನೆ. ಅಂದರೆ ಮಠಗಳು ವಿದ್ಯಾರ್ಥಿಗಳ ಅಧ್ಯಯನದ ಮನೆಗಳು ಅನ್ನೋ ಶಬ್ದವನ್ನು ನಾವು ಅದನ್ನು ಅರ್ಥೈಸಬಹುದು. ಈ ಭಾಗದ ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯಾಭ್ಯಾಸವನ್ನು ಕೊಡಿಸೋದಕ್ಕೋಸ್ಕರ ಇಮ್ಮಡಿ ಲಿಂಗ ಮಹಾಸ್ವಾಮಿಗಳವರು 1916ರಲ್ಲೇ NDV ಹಾಸ್ಟೆಲನ್ನು ಆರಂಭ ಮಾಡ್ತಾರೆ. ನಗರ ಡಿವಿಷನ್ ವೀರಶೈವ ವಿದ್ಯಾರ್ಥಿ ನಿಲಯ, ನಗರದ ಶಿವಮೊಗ್ಗ ನಗರದ ಹೃದಯ ಭಾಗದಲ್ಲಿ ಆ ಹಾಸ್ಟೆಲನ್ನು ಪ್ರಾರಂಭಿಸ್ತಾರೆ. ಆ ಕಾಲದ ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿದ್ದಂತಹ ಒಬ್ಬ ಉನ್ನತ ಅಧಿಕಾರಿ ಸಿದ್ದರಾಮಪ್ಪ ಅಂತಕ್ಕಂಥವರು ತಮ್ಮ ಪರಿಶ್ರಮದ ಫಲವಾಗಿ ಅದಕ್ಕೆ ಒಂದು ನಿವೇಶನವನ್ನು ಸರ್ಕಾರದಿಂದ ಕೊಡಿಸ್ತಾರೆ. ಹಲವಾರು ದಾನಿಗಳ ನೆರವಿನೊಂದಿಗೆ ಆ ನಗರ ವೀರಶೈವ ವಿದ್ಯಾರ್ಥಿ ನಿಲಯ ಆರಂಭ ಆಗುತ್ತೆ. ಇದರ ಹೆಸರು ನಗರ ಡಿವಿಷನ್ ಅಂತಕ್ಕಂತಹದ್ದಕ್ಕೆ ಒಂದು ಇತಿಹಾಸನೇ ಇದೆ. 1763ರಲ್ಲಿ ಹೈದರ್ ಅಲಿ ಈ ನಮ್ಮ ಬಿದನೂರು ರಾಜ್ಯವನ್ನು ವಶಪಡಿಸಿಕೊಂಡು ಅದನ್ನು ಮೈಸೂರು ಸಂಸ್ಥಾನದಲ್ಲಿ ವಿಲೀನ ಮಾಡ್ಕೊಳ್ತಾರೆ. ವಿಲೀನ ಮಾಡ್ಕೊಂಡ ಮೇಲೆ ಈ ಬಿದನೂರು ಭಾಗಕ್ಕೆ ಹೈದರ್ ನಗರ ಅಂತಕ್ಕಂತಹ ಹೆಸರಿಡ್ತಾನೆ. ಮುಂದೆ 100 ವರ್ಷದ ನಂತರ ಮೈಸೂರು ಸಂಸ್ಥಾನವನ್ನು ಕೆಲವು ಬ್ರಿಟಿಷ್ ಕಮಿಷನರ್ಗಳು ಆಳ್ತಾರೆ. ಅವರಲ್ಲಿ ಒಬ್ಬ ಲೂಯಿ ಬೆಂತಾಮ್ ಬೌರ್ವಿಂಗ್ ಅಂತಕ್ಕಂತಹ ಕಮಿಷನರ್. ಬೆಂಗಳೂರಿನಲ್ಲಿ ಅವರ ಹೆಸರಿನಲ್ಲಿ ಒಂದು ಬೌರ್ವಿಂಗ್ ಆಸ್ಪತ್ರೆ ಇರೋದನ್ನು ತಾವೆಲ್ಲ ಕೇಳಿರ್ಬೋದು. ಆ ಬೌರ್ವಿಂಗ್ ಅಂತಕ್ಕಂಥವ್ರು ಮೈಸೂರು ಸಂಸ್ಥಾನವನ್ನು 3 ವಿಭಾಗಗಳನ್ನಾಗಿ ವಿಂಗಡಿಸ್ತಾನೆ, ಅಂದರೆ ಡಿವಿಷನ್ಗಳಾಗಿ ವಿಂಗಡಿಸ್ತಾನೆ. ಒಂದು ಮೈಸೂರು ಡಿವಿಷನ್, ಇನ್ನೊಂದು ಬೆಂಗಳೂರು ಡಿವಿಷನ್, ಇನ್ನೊಂದು ನಗರ ಡಿವಿಷನ್. ಈ ನಗರ ಡಿವಿಷನ್ನಿನ ವ್ಯಾಪ್ತಿಗೆ ಅಂದಿನ ಚಿತ್ರದುರ್ಗ ಜಿಲ್ಲೆ, ಅಂದರೆ ಅವಿಭಜಿತ ಚಿತ್ರದುರ್ಗ ಜಿಲ್ಲೆ, ಇವತ್ತಿನ ದಾವಣಗೆರೆನೂ ಅದಕ್ಕೆ ಸೇರಿತ್ತು. ಈಗಿನ ಶಿವಮೊಗ್ಗ ಜಿಲ್ಲೆ, ಇದರ ಜೊತೆಗೆ ಕಡೂರು ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ ಇತ್ತೀಚೆಗಾಗಿದ್ದು, ಆಗ ಜಿಲ್ಲಾ ಕೇಂದ್ರ ಆಗಿದ್ದಿದ್ದು ಕಡೂರು. ಈ 3 ಜಿಲ್ಲೆಗೆ ನಗರ ಡಿವಿಷನ್ ಅಂತ ಕರಿತಿದ್ರು. ಈ 3 ಜಿಲ್ಲೆಗಳ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಪರಮ ಪೂಜ್ಯ ಇಮ್ಮಡಿ ಲಿಂಗ ಮಹಾಸ್ವಾಮಿಗಳವರು ಈ ನಗರ ಡಿವಿಷನ್ ವೀರಶೈವ ವಿದ್ಯಾರ್ಥಿ ನಿಲಯವನ್ನು ಆರಂಭಿಸ್ತಾರೆ. ಮೈಸೂರು ಸಂಸ್ಥಾನದಲ್ಲಿ ಆರಂಭವಾದಂತಹ ಅತ್ಯಂತ ಪುರಾತನ ವಿದ್ಯಾರ್ಥಿ ನಿಲಯಗಳಲ್ಲಿ ಇದು ಕೂಡ ಒಂದು ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಇವನ್ ಸಿದ್ಧಗಂಗಾ ಮಠದ ವಿದ್ಯಾರ್ಥಿ ನಿಲಯ ಕೂಡ ಆರಂಭ ಆಗಿದ್ದು 1917. ಅದಕ್ಕಿಂತ ಮುಂಚೆನೇ ನಮ್ಮ ಈ ಬೆಕ್ಕಿನ ಕಲ್ಮಠದ ಆಶ್ರಯದಲ್ಲಿ ಇಮ್ಮಡಿ ಲಿಂಗ ಮಹಾಸ್ವಾಮಿಗಳವರಿಂದ ಆರಂಭವಾದಂತಹ ನಗರ ಡಿವಿಷನ್ ವಿದ್ಯಾರ್ಥಿ ನಿಲಯ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಅನ್ನಮಯ, ಜ್ಞಾನಮಯ, ಆನಂದಮಯದ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತು. ಈ ವಿದ್ಯಾರ್ಥಿ ನಿಲಯದಲ್ಲಿ ಓದಿದಂತಹ ಮಹಾನ್ ವ್ಯಕ್ತಿಗಳು ಇವತ್ತು ದೊಡ್ಡ ದೊಡ್ಡ ಉನ್ನತ ಸ್ಥಾನಗಳನ್ನು ಅಲಂಕರಿಸಿ ಲಿಂಗೈಕ್ಯರಾಗಿದ್ದಾರೆ. ಅವರುಗಳಲ್ಲಿ ಕೆಲವರ ಹೆಸರುಗಳನ್ನು ನಾವು ಉಲ್ಲೇಖಿಸುವುದಾದರೆ, ಚನ್ನಗಿರಿ ತಾಲೂಕಿನ ಲಿಂಗದಳ್ಳಿಯ ಶರಣ ಎಲ್ ಸಿದ್ದಪ್ಪನವರು, ಪ್ರಾಯಶಃ ನಮ್ಮ ಸಜ್ಜನ ರಾಜಕಾರಣಿಗಳೆಂದೇ ಹೆಸರಾಗಿರ್ತಕ್ಕಂತಹ ಶರಣ ರುದ್ರೇಗೌಡರವರ ಊರವರವರು. ಮೈಸೂರು ಸಂಸ್ಥಾನದಲ್ಲೇ ದಿವಾನ್ ಕೌನ್ಸಿಲ್ನಲ್ಲಿ ಅವರು ಮಂತ್ರಿಗಳಾಗಿದ್ದಂಥವರು ಎಲ್ ಸಿದ್ದಪ್ಪನವರು. HS ರುದ್ರಪ್ಪನವರು ಹೊನ್ನಾಳಿ ತಾಲೂಕು ಹೊಸಕೊಪ್ಪ ಗ್ರಾಮದವರು, ಈ ರಾಜ್ಯದ ಸ್ಪೀಕರ್ ಆಗಿದ್ದಂಥವ್ರು, ವಿಧಾನಸಭೆಯ ಸ್ಪೀಕರ್ ಆಗಿದ್ದಂಥವ್ರು. HS ಸಿದ್ದಯ್ಯನವರು, ಅವರು ಕೂಡ ಸ್ಪೀಕರ್ ಆಗಿ ಮಂತ್ರಿಗಳಾಗಿದ್ದಂಥವ್ರು. ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಅಂತಕ್ಕಂತಹ ಗ್ರಂಥಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂತಹ H ತಿಪ್ಪೇರುದ್ರಸ್ವಾಮಿ ಅವರು.
ಈ ಶರಣ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪಕ ಅಧ್ಯಕ್ಷರು ಕೂಡ ತಿಪ್ಪೇರುದ್ರ ಸ್ವಾಮಿಯವರು, ಖ್ಯಾತ ಅರ್ಥಶಾಸ್ತ್ರಜ್ಞರಾದಂತಹ ಡಾಕ್ಟರ್ DM ನಂಜುಂಡಪ್ಪನವರು, ಖ್ಯಾತ ವಕೀಲರಾದಂತಹ ಲಿಂಗಪ್ಪನವರು, ಇವರೆಲ್ಲರೂ ಕೂಡ ಈ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳಾಗಿದ್ದಂಥವರು ಅನ್ನೋದನ್ನು ನಾವು ಗಮನಿಸಬೇಕು. ಇದರ ಜೊತೆಗೆ ಇಮ್ಮಡಿ ಲಿಂಗಮಹಾಸ್ವಾಮಿಗಳವರು, ಈ ಒಕ್ಕಲಿಗ ಮುದ್ದಣ್ಣನ ವಚನ ನನಗೆ ನೆನಪಾಗುತ್ತೆ. ವೇದಶಾಸ್ತ್ರವನ್ನು ಓದುವುದಕ್ಕೆ ಹಾರುವನಲ್ಲ, ಇರಿದು ಮೆರೆಯುವುದಕ್ಕೆ ಕ್ಷತ್ರಿಯನಲ್ಲ, ವ್ಯವಹರಿಸಲಿಕ್ಕೆ ವೈಶ್ಯನಲ್ಲ, ಉಳುವ ಒಕ್ಕಲ ಮಗನ ತಪ್ಪ ನೋಡದೆ ಒಪ್ಪಗೊಳ್ಳಯ್ಯ, ಕಾಮ ಭೀಮ ಜೀವದನದೊಡೆಯ ನೀನೇ ಬಲ್ಲೆ ಅನ್ನೋ ವಚನಕ್ಕೆ ಅನುಗುಣವಾಗಿ ಶ್ರೀಮಠದ ಭಕ್ತರಿಗೆ ಶ್ರೀಮಠದ ಆಶ್ರಯದಲ್ಲಿದ್ದಂತಹ 100 ಎಕರೆ ಜಮೀನನ್ನು ಸಾಗುವಳಿ ಮಾಡಲಿಕ್ಕೆ ಪ್ರೇರಣೆಯನ್ನು ಕೊಡ್ತಾರೆ. ಭೂಮಿ ಈ ರಾಷ್ಟ್ರದ ಸಂಪತ್ತು, ಅದನ್ನು ಬಂಜರು ಮಾಡಬಾರದು ಅಂತಕ್ಕಂತಹ ಘನ ಉದ್ದೇಶದಿಂದ ಭಕ್ತರ ಮೂಲಕ ಮಠದ ಜಮೀನನ್ನು ಅವರು ಉಳುಮೆ ಮಾಡಿಸ್ತಕ್ಕಂತಹ ಕೀರ್ತಿಗೆ ಪಾತ್ರರಾದಂಥವರು. ಅದರ ಜೊತೆಗೆ ಈ ಶಾಖಾ ಮಠಗಳಾದಂತಹ ಚೌಕಿ ಮಠ ಮತ್ತು ನ್ಯಾಮತಿ ಮಠಗಳಲ್ಲಿ ಪಾಠಶಾಲೆಗಳನ್ನು ಆರಂಭಿಸುವುದರ ಮೂಲಕ ಕೇವಲ ಮಠ ದಾಸೋಹದ ಕೇಂದ್ರ ಅಲ್ಲ, ಶೈಕ್ಷಣಿಕ ಪ್ರಸಾರದ ಕೇಂದ್ರವು ಅನ್ನೋದನ್ನು ಸಾಬೀತು ಮಾಡ್ತಾರೆ. ಈ ದೇಶದಲ್ಲಿ ಅಜ್ಞಾನವನ್ನು ಹೋಗಲಾಡಿಸ್ತಕ್ಕಂತಹ ದಿವ್ಯ ಸಂಜೀವಿನಿ ಅಂದರೆ ಜ್ಞಾನ ಎನ್ನುವುದನ್ನು ಅರಿತುಕೊಂಡಿದ್ದರಿಂದಲೇ ಇಮ್ಮಡಿ ಲಿಂಗಮಹಾಸ್ವಾಮಿಗಳು ಅಂತಹ ಶಿಕ್ಷಣ ಪ್ರಸಾರದ ಕಾಯಕವನ್ನು ಕೈಗೊಳ್ತಾರೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತಕ್ಕಂತಹ ಅಣ್ಣನವರ ವಾಣಿಯಂತೆ ಶಿಕ್ಷಣ ಪ್ರಸಾರದ ಕೇಂದ್ರವನ್ನು ಕೂಡ ಅವರು ಮಾಡ್ತಾರೆ. ಅವರ ಉತ್ತರಾಧಿಕಾರಿಗಳಾಗಿ ಬರ್ತಕ್ಕಂಥವರೇ 16ನೆಯ ಜಗದ್ಗುರುಗಳಾದಂತಹ ಪರಮ ಪೂಜ್ಯ ಸಚ್ಚಿದಾನಂದ ಮಹಾಸ್ವಾಮಿಗಳವರು. ಅವರೊಬ್ಬ ವಿಶೇಷವಾಗಿ ಸಂಗೀತ ಪ್ರಿಯರಾಗಿದ್ದರು. ಶ್ರೀಮಠದಲ್ಲಿ ಅನಾಥಾಲಯವನ್ನು ಸ್ಥಾಪನೆ ಮಾಡ್ತಾರೆ. ಇದರ ಜೊತೆಗೆ ಅವರು ಸ್ಥಾಪನೆ ಮಾಡಿದಂತಹ ಆ ಅನಾಥಾಲಯದಲ್ಲಿ ಖ್ಯಾತ ವಿಚಾರವಾದಿ ಪ್ರಾಧ್ಯಾಪಕರೆನಿಸಿಕೊಟ್ಟಿದ್ದಂತಹ ಪ್ರೊಫೆಸರ್ ಕೆ ರಾಮದಾಸ್ರವರು ಕೂಡ ಅಲ್ಲಿ ವಿದ್ಯಾರ್ಥಿಯಾಗಿದ್ದರು. ಅವರು ನನ್ನ ವಿದ್ಯಾಗುರುಗಳು. ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ನಾನು BA ವ್ಯಾಸಂಗ ಮಾಡ್ತಾ ಇದ್ದಂತಹ ಸಮಯದಲ್ಲಿ ನಮಗೆ ಅವರು ಕನ್ನಡ ಪ್ರಾಧ್ಯಾಪಕರಾಗಿದ್ದರು. ಅವರು ನಮ್ಮ ಶ್ರೀಮಠದ ವಿದ್ಯಾರ್ಥಿಗಳು ಅನ್ನೋದನ್ನು ನಾವು ಅಭಿಮಾನದಿಂದ ಸ್ಮರಿಸಬೇಕು. ಪೂಜ್ಯ ಸಚ್ಚಿದಾನಂದ ಮಹಾಸ್ವಾಮಿಗಳವರ ಕಾಲದಲ್ಲಿ ಈ ಆಚಾರ್ಯ ವಿನೋದ ಭಾವೆಯವರ ಒಂದು ಭೂದಾನ ಚಳುವಳಿಗೆ ಹೆಚ್ಚು ಕಳೆ ಬಂದಿರುತ್ತೆ. ಶ್ರೀಮಂತ ಭೂ ಮಾಲೀಕರನ್ನು ಮನಸ್ಸನ್ನು ಗೆದ್ದುಬಿಟ್ಟು ಅವರಿಂದ ಭೂಮಿಯನ್ನು ಸ್ವೀಕರಿಸಿ ಭೂ ರೈತರಿಗೆ ಹಂಚತಕ್ಕಂತಹ ಒಂದು ವಿನೂತನ ಕಾರ್ಯಕ್ರಮ ಅದಾಗಿತ್ತು. ಈ ಸಚ್ಚಿದಾನಂದ ಮಹಾಸ್ವಾಮಿಗಳವರೇ ಸ್ವಇಚ್ಛೆಯಿಂದ ಮುಂದೆ ಬಂದು ಮಠದ ಜಮೀನನ್ನು 100 ಎಕರೆ ಜಮೀನನ್ನು ಆ ಭೂದಾನ ಚಳುವಳಿಗೆ ದಾನವಾಗಿ ಕೊಡ್ತಕ್ಕಂತಹ ಒಂದು ದಿವ್ಯ ಜಗದ್ಗುರುಗಳು ನಮ್ಮ 16ನೆಯ ಜಗದ್ಗುರುಗಳಾದಂತಹ ಸಚ್ಚಿದಾನಂದ ಮಹಾಸ್ವಾಮಿಗಳವರು. ಇನ್ನು ಸಚ್ಚಿದಾನಂದ ಮಹಾಸ್ವಾಮಿಗಳವರ ಮತ್ತೊಂದು ಪ್ರಮುಖ ಸಾಧನೆ ಏನು ಅಂದರೆ, ಅವ್ರು ಮಾಡಿರ್ತಕ್ಕಂತಹ ಎಲ್ಲ ಸಾಧನೆಗಳಿಗಿಂತ ವಿಶೇಷವಾದಂತಹ ಸಾಧನೆ ಈ ಸಮಾಜಕ್ಕೆ ಒಬ್ಬ ಯೋಗ್ಯ ಜಗದ್ಗುರುಗಳವರನ್ನು ಕೊಟ್ಟಿದ್ದು ಅವರ ಕೀರ್ತಿ. ಅವರ ಕನಸಿಗೆ ಕಣ್ಣಾಗಿ, ಅವರ ನುಡಿಗೆ ನಡೆಯಾಗಿ, ಆಚಾರದಲ್ಲಿ ಶ್ರದ್ಧೆ, ವಿಚಾರದಲ್ಲಿ ಶುದ್ಧಿ, ಮಾತಿನಲ್ಲಿ ನಿರ್ಮಲತೆ, ಕೃತಿಯಲ್ಲಿ ನಿಶ್ಚಲತೆಯನ್ನು ಹೊಂದಿ, ದಯವೇ ಧರ್ಮದ ಮೂಲವೆಂದು, ಕಾಯಕವೇ ಕೈಲಾಸವೆಂದು ಸಮಾಜಕ್ಕೆ ಸದಾ ಸನ್ಮಾರ್ಗವನ್ನು ತೋರುತ್ತಿರುವ ಜಗಮೆಚ್ಚಿದ ಜಗದ್ಗುರುಗಳಾದಂತಹ ನಮ್ಮೆಲ್ಲರ ಭಕ್ತಿಯ ಪರಮ ಪೂಜ್ಯ ಜಗದ್ಗುರುಗಳಾದಂತಹ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರನ್ನು ಶ್ರೀಮಠಕ್ಕೆ ಮತ್ತು ಈ ಸಮಾಜಕ್ಕೆ ಕೊಟ್ಟಿದ್ದು 16ನೆಯ ಜಗದ್ಗುರುಗಳಾಗಿದ್ದಂತಹ ಪರಮ ಪೂಜ್ಯ ಸಚ್ಚಿದಾನಂದ ಮಹಾಸ್ವಾಮಿಗಳವರ ಒಂದು ದಿವ್ಯ ಸಾಧನೆ ಅನ್ನತಕ್ಕಂತಹ ಮಾತನ್ನು ಅತ್ಯಂತ ಕಿಂಕರತ್ವದಿಂದ ನಾನು ಹೇಳ್ತಾ ಎಲ್ಲ ಶರಣಾಸಕ್ತ ಶರಣ ಬಂಧುಗಳಿಗೆ ನಾನು ಮತ್ತೊಮ್ಮೆ ಭಕ್ತಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ನಮಸ್ಕಾರ. ಆಗಿರುವ ಪೂಜ್ಯರುಗಳಿಗೆ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಪೂಜ್ಯರಿಗೆ ಹಾಗೂ ನಿಮ್ಮೆಲ್ಲರಿಗೆ ವಂದಿಸ್ತಾ ನನ್ನ ಮಾತನ್ನು ಆರಂಭಿಸ್ಬಿಡ್ತೇನೆ. ಆಗಲೇ ಅವರು ಗುರು ಪರಂಪರೆಯ ಬಗ್ಗೆ ಹೇಳ್ತಾ ಇರುವಾಗ ನಾನು ಕಾಯ್ತಾನೆ ಇದ್ದೆ, ಎಷ್ಟೊತ್ತಿಗೆ ನಮ್ಮ ಗುರುಗಳು ಬರ್ತಾರೆ ಅಂತ ಹೇಳಿ. ಅವರ ಗುರುಗಳ ಹೆಸರು ಬಂದ ಕೂಡಲೇ ನನಗೆ ಸಮಾಧಾನ ಆಯಿತು, ಸದ್ಯ ನಮ್ಮ ಗುರುಗಳು ಬಂದರು, ಸಿಕ್ಕರು ಅಂತ ಹೇಳಿ. ನನಗೆ ಈ ಗುರುಗಳ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ನೆನಪಾಗುವಂತಹ
ಮಹಾಕವಿ ಪಂಪನ ಮಾತೇನು ಅಂತ ಹೇಳಿದ್ರೆ, ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಅಲಂಪಿನ ಇಂಪುಗಳಿಗೆ ಆಗರಮಾದ ಮಾನಸರೇ ಮಾನಿಸರ್ ಅಂತವರಾಗಿ ಪುಟ್ಟಲ್ ಏನಾಗಿಯುಂ ಏನೋ ತೀರ್ದಪುದೆ ತೀರದೊಡಂ ಮರಿದುಂಬಿಯಾಗಿ ಮೇಣ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್ ಬನವಾಸಿ ದೇಶದೊಳ್. ಅವನು ಹೇಳ್ತಾನೆ, ಈ ಕನ್ನಡ ನಾಡಿನಲ್ಲಿ ಇಂತಹ ಗುಣಗಳಿರುವಂತಹ ವ್ಯಕ್ತಿಯಾಗಿ, ಇಂತಹ ಗುಣಗಳಿರುವಂತಹ ಮನಸ್ಸಿನ ವ್ಯಕ್ತಿಯಾಗಿ ಹುಟ್ಟಬೇಕು. ಅಕಸ್ಮಾತ್ ಆಗಲಿಲ್ಲ ಅಂತ ಹೇಳಿದ್ರೆ ಒಂದು ಸಣ್ಣ ದುಂಬಿಯಾದ ಆಗಿ ಆದರೂ ಹುಟ್ಟುಬಿಡು, ಇಲ್ಲ ಒಂದು ಕೋಗಿಲೆಯಾಗಾದರೂ ಹುಟ್ಟು, ನಿನ್ನ ಜೀವನ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾರೆ. ಅದು ನಮ್ಮೆಲ್ಲರ ಪುಣ್ಯ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಇಂತಹ ಗುಣಗಳನ್ನು ಹೊಂದಿದಂತಹ ಒಬ್ಬ ಪೂಜ್ಯರು ನಿಮ್ಮೆಲ್ಲರ ಪಾಲಿಗೆ ಸಿಕ್ಕಿರುವಂತಹದ್ದು ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದೇ ಒಂದೊಂದೇ ವಿಷಯಗಳನ್ನು ಈಗ ತಗೊಳ್ತಾ ಹೋಗ್ತೇನೆ. ತ್ಯಾಗ ಅಂದರೆ ತ್ಯಾಗ ಅಂತ ಹೇಳಿ. ಈ ತ್ಯಾಗದ ಗುಣ ಗುರುಗಳಿಗೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿದ್ರೆ, ನಾನು ಅವರ ಬಗ್ಗೆ ಮಾತಾಡಲಿಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇರುವಾಗ ಶಿವಮುಖ ಎನ್ನುವ ಪುಸ್ತಕವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡುವ ಅವಕಾಶ ಸಿಕ್ತು. ಅದರಲ್ಲಿ ಒಂದು ಕಡೆಗೆ ತೋಂಟದ ಸಿದ್ಧಲಿಂಗ ಗುರುಗಳು ಒಂದು ಕಡೆ ಒಂದು ಮಾತು ಹೇಳ್ಕೊತಾರೆ ಅವ್ರ ಬಗ್ಗೆ. ಅವರು ಮತ್ತು ತೋಂಟದ ಸಿದ್ಧಲಿಂಗ ಗುರುಗಳು ಜೊತೆಯಲ್ಲಿ ಅಭ್ಯಾಸವನ್ನು ಮಾಡ್ತಾ ಇರುವಾಗ 3000 ಮಠದಲ್ಲಿ ಕೊನೆಗೆ ಒಂದು ದಿವಸ ಇವರಿಗೊಂದು ಮಾಹಿತಿ ಬರುತ್ತೆ, ನಿಮಗೆ ಪಟ್ಟೆ ಕಟ್ತಾ ಇದ್ದಾರೆ ಅಂತ ಹೇಳಿ. ತಕ್ಷಣ ಇವರು ಓಡ್ ಹೋಗಿ ಆ ತೋಂಟದ ಶ್ರೀಗಳ ಕೈಗಳನ್ನು ಹಿಡ್ಕೊಂಡು ಹೇಳ್ತಾರಂತೆ, ನನಗೆ ಪಟ್ಟವನ್ನು ಕಟ್ತಾ ಇದ್ದಾರೆ ಅಂತ ಹೇಳಿದ್ರು. ಅವರಿಗೆ ನಾವೆಲ್ಲ ಅಂದ್ಕೊಳ್ಳೋದೇನು ಅಂತ ಹೇಳಿದ್ರೆ, ಈ ತ್ಯಾಗ ಅಂದರೆ ಹೆಂಗಿರುತ್ತೆ, ಅದು ಹೇಗಿರುತ್ತೆ ಅಂತ ಯೋಚನೆ ಮಾಡುವಾಗ ಅವರ ಜೀವನದಲ್ಲಿ ಅದನ್ನು ಅವರು ಅನುಭವಿಸ್ತಾ ಹೋಗ್ತಾರೆ. ಇಬ್ಬರೂ ತೋಂಟದ ಗುರುಗಳು ಮತ್ತು ಇಬ್ಬರು ಒಂದಲ್ಲ ಒಂದು ದಿವಸ ಯಾವುದೋ ಒಂದು ಮಠಕ್ಕೆ ಗುರುಗಳಾಗುವಂಥವ್ರು. ಅವರಿಬ್ಬರು ಒಬ್ಬರೊಬ್ಬ ಕೈಗಳನ್ನು ಒಬ್ಬರು ಇಟ್ಕೊಂಡು ಮಾತಿನಲ್ಲಿ ಹೇಳಲಿಕ್ಕಾಗದ ದುಃಖವನ್ನು ಅನುಭವಿಸ್ತಾ ತಮ್ಮೊಳಗೆ ಮಾತಾಡ್ಕೋತಾ ಹೋಗ್ತಾರಂತೆ. ಸುಮಾರು ಹೊತ್ತು ಮೌನವಾಗಿದ್ದು ಕೊನೆಗೆ ಗುರುಗಳಿಗೆ ಹೇಳಿದ್ರಂತೆ, ಕೊಟ್ಟಾರೆ ಕೊಡಲೇಳು ಇಟ್ಟಾಂಗ ಇರಬೇಕು. ಕೆರೆಗೆ ಹಾರ ಜನಪದ ಗೀತೆಯ ಸಾಲನ್ನು ಅವ್ರು ಹೇಳ್ತಾರೆ, ಕೊಟ್ಟಾರ ಕೊಡಲೇಳು ಇಟ್ಟಾಂಗ ಇರಬೇಕು. ನಾನು ಇದು ಓದಿ ಇಟ್ಕೊಳ್ಳೆ ಮರಿ ನನ್ನ ತಕ್ಷಣ ನೆನಪಾಗಿದ್ದು ಯಾವುದು ಅಂತ ಹೇಳಿದ್ರೆ, ಶಕುಂತಲ ನಾಟಕದ ಒಂದು ಪದ್ಯ ನೆನಪಾಯಿತು. ಕಳವಳವಾಂತುದು ಎನ್ನೆರ್ದೆ ಶಕುಂತಲೆ ಪೋದಪಳೆಂದು ದುಃಖಂ ಉಮ್ಮಳಿಸಿ ಒತ್ತುವ ಅಶ್ರುಬರದಿಂ ಜಡಮಾದುದು ಚಿತ್ತಂ ಚಿಂತೆಯಿಂದಳಿಲಿನಿತಾಗೆ ಕಾಡು ಮನುಜಂಗೆನಗಂ ಕಡು ನೇಹದಿಂದಂ ಇನ್ನುಳಿದ ಗೃಹಸ್ಥರ ಆತ್ಮ ಭವೆಯಂ ಕಳುಪತ್ತ ಅಕಟ ಅದೆಂತಳ್ವರೋ. ಅರೆ, ಕಣ್ವ ಮಹರ್ಷಿ ಶಕುಂತಲೆಯನ್ನು ಕಳಿಸ್ತಾ ಇರುವಾಗ ಅವನು ಅನ್ಕೋತಾನಂದರೆ, ನಾನೊಬ್ಬ ಕಾಡು ಮನುಷ್ಯನಾಗಿದ್ದವನಿಗೆ ಇಷ್ಟು ದುಃಖ ಆಗುತ್ತೆ ಅನ್ನೋದಾದರೆ, ತಮ್ಮ ಮಗಳನ್ನು ಗಂಡನ ಮನೆಗೆ ಕಳಿಸ್ಕೊಡ್ತಾ ಇರುವಾಗ ಈ ಜನ ಎಷ್ಟು ಅಳಬಹುದು ಅಂತ ಅಂದ್ಕೊಳ್ತಾರೆ. ನಾನು ಅವಾಗ ಅಂದ್ಕೊಂಡೆ, ಈ ದುಃಖ ಬರೀ ಹೆಣ್ಣು ಮಕ್ಕಳನ್ನು ಹೆತ್ತ ತಂದೆ ತಾಯಿಗಳಿಗೆ ಮಾತ್ರ ಅಲ್ಲ, ಈ ಸಮಾಜಕ್ಕೆ ತ್ಯಾಗದ ರೂಪದಲ್ಲಿ ಇರಬಹುದಾದ ಇಂಥ ಗುರುಗಳೂ ಸಹ ಅನ್ನೋದನ್ನು ಯಾವಾಗಲೂ ನಾವು ನೆನಪಲ್ಲಿ ಇಟ್ಕೊಂಡಿರಬೇಕು. ತ್ಯಾಗ ಹಾಗೆ ಪಂಪ ಹೇಳಿದ್ದು ಚಾಗದ ಅಂದರೆ ನಿಜವಾದ ತ್ಯಾಗವನ್ನು ಇಡೀ ಸಮಾಜಕ್ಕೆ ಮಾಡಿದಂಥವರು. ಹಾಗಾಗಿ ಪಂಪನ ಮಾತು ಸರಿಯಾಗಿ ಯೋಗ್ಯ ರೀತಿಯಲ್ಲಿ ಇವರಿಗೆ ಅನ್ವಯವಾಗುತ್ತೆ. ಎರಡನೇದು ಭೋಗ ಅಂದರೆ ನಾವೆಲ್ಲ ಅಂದ್ಕೊಳ್ಳೋದೇನೆಂದರೆ ಚೆನ್ನಾಗಿ ತಿನ್ನೋದು, ಚೆನ್ನಾಗಿ ನಿದ್ದೆ ಮಾಡೋದು, ಸುಖವಾಗಿರೋದು ಅಂತ ಅಂದ್ಕೊಂಡಿದ್ದೀವಿ. ಅದಲ್ಲ. ಭೋಗ ಅಂದರೆ ನೀವು ಯಾವ ಕೆಲಸವನ್ನು ಮಾಡ್ತೀರೋ ಅದರಲ್ಲಿ ಸಂತೋಷವನ್ನು ಅನುಭವಿಸೋದು ಅಂತ ಹೇಳಿ. ಅಂದರೆ ಅವರ ಆಧ್ಯಾತ್ಮ ಕ್ಷೇತ್ರಕ್ಕೆ ಅಡಿಯನ್ನು ಇಟ್ಟ ಮೇಲೆ ಅಲ್ಲೇ ಇದ್ಕೊಂಡು ವಿಶೇಷವಾದ ಸಂತೋಷವನ್ನು, ಆನಂದವನ್ನು ಅನುಭವಿಸಿದಂಥವರು. ಆನಂದ ಅಂದ್ಕೊಳ್ಳೆ ನನಗೆ ನೆನಪಾಗುವಂಥದ್ದು ತೋಂಟದ ಗುರುಗಳ ಮಾತು. ಅವ್ರು ಯಾವಾಗಲೂ ಇವರನ್ನು ಕರಿತಾ ಇದ್ದಿದ್ದು ಮಲ್ಲಿಕಾರ್ಜುನ ದೇವರು ಅನ್ನೋದ್ರ ಜೊತೆಗೆ ಯಾವಾಗಲೂ ಅವ್ರನ್ನ ಕರಿತಾ ಇದ್ದಿದ್ದು ಆನಂದ ಅಂತ ಕರಿತಾ ಇದ್ರಂತೆ. ಯಾಕೆ ಅವರನ್ನು ಆನಂದ ಅಂತ ಕರಿತಾ ಇದ್ರು ಅಂತ ಹೇಳಿದ್ರೆ, ಅವರ ಮುಖ ಯಾವಾಗ ನೋಡಿದರೂ ಅವರಿಗೆ ಬಂಗಾಳಿ ಕಾದಂಬರಿಯಲ್ಲಿ ಓದುವಂಥ ಪಾತ್ರದ ನೆನಪಾಗ್ತಾ ಇತ್ತಂತೆ ಅವರಿಗೆ. ಅದಕ್ಕೆ ಅವರನ್ನೇ ಯಾವಾಗಲೂ ಆನಂದ ಅಂತ ಕರಿತಾ ಇದ್ರಂತೆ. ಅವ್ರಿಗೆ ಏನೇ ಪತ್ರಗಳನ್ನು ಬರೆದ್ರು ಕೆಳಗಡೆಗೆ ಆನಂದ ಅಂತಲೇ ಬರಿತಾ ಇದ್ರು ಅಂತ ಹೇಳಿ ಅವರ ಪುಸ್ತಕದಲ್ಲಿ ಅವ್ರು ಹೇಳ್ಕೊತಾ ಹೋಗ್ತಾರೆ. ಮೊದಲಿಗೆ ತ್ಯಾಗ, ಭೋಗ, ಮೂರನೇದು ಅಕ್ಕರ ಅಂತ ಹೇಳಿದ್ರೆ ಅಕ್ಷರದ ಕೆಲಸವನ್ನು ಮಾಡುವಂಥದ್ದು. ಅಂದರೆ ಈ ಗುರುಗಳು ತ್ಯಾಗ ಆಯಿತು, ಭೋಗ ಆಯಿತು, ಅಕ್ಕರದ ಏನೇನು ಕೆಲಸ ಮಾಡಿದರು ಅಂತ ಹೇಳಿದ್ರೆ 1980ರ ಸಂದರ್ಭದಲ್ಲಿಯೇ ಗುರುಬಸವೇಶ್ವರ ವಿದ್ಯಾಪೀಠವನ್ನು ಪ್ರಾರಂಭ ಮಾಡಿ ಇದುವರೆಗೆ ಸುಮಾರು 25 ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಸಂಸ್ಥೆಗಳನ್ನು ಯಶಸ್ವಿಯಾಗಿ ನಡೆಸ್ತಾ ಅದರ ಮೂಲಕ ವಿದ್ಯೆಯನ್ನು, ದಾಸೋಹವನ್ನು ನೀಡ್ತಾ
ಸಾಕಷ್ಟು ವಿದ್ಯಾರ್ಥಿಗಳಿಗೆ ಜೀವನಕ್ಕೆ ಆಶ್ರಯವನ್ನು ನೀಡಿರುವಂಥದ್ದು ನಾವು ಗಮನಿಸಬೇಕು. ಅನಂತರದಲ್ಲಿ ಅವ್ರು ಹೇಳ್ತಾರೆ ಗೇಯ ಅಂದರೆ ಹಾಡುವುದು ಅಂತ. ಅರೆ ಹಾಡಿಗೂ ಇವ್ರಿಗೆ ಏನು ಸಂಬಂಧ ಅಂತ ಹೇಳಿದ್ರೆ, ಆಗಲೇ ನಮ್ಮ ಉಪನ್ಯಾಸಕರು ಹೇಳ್ತಾ ಇದ್ರು, ಇವರಿಗಿಂತಲೂ ಹಿಂದೆ ಇದ್ದಂತಹ ಗುರುಗಳು ಹಾಡಿನಲ್ಲಿ ಬಹಳ ಆಸಕ್ತಿಯನ್ನು ಹೊಂದಿದ್ರು. ಇಡೀ ರಾತ್ರಿ ಕಚೇರಿಗಳನ್ನು ಇಡಿಸ್ತಾ ಇದ್ರಂತೆ. ಅಂದರೆ ಇವರ ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ಗೇಯ ಅಥವಾ ಹಾಡುಗಳಿಗೆ, ಸಂಗೀತಕ್ಕೆ, ಗಾಯನಕ್ಕೆ, ಅದರಲ್ಲೂ ವಿಶೇಷವಾಗಿ ವಚನ ಗಾಯನಕ್ಕೆ ಪ್ರಾಶಸ್ತ್ಯವನ್ನು ನೀಡಿದಂಥವರು ಈ ಗುರುಗಳು. ಅಂದರೆ ಇವರ ಮತ್ತೊಂದು ವಿಶೇಷ ಏನಂತ ಹೇಳಿದ್ರೆ, ನಾಟಕ ಕ್ಷೇತ್ರಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿ ಅಲ್ಲಮ ರಂಗ ಎನ್ನುವಂಥದ್ದನ್ನು ಕಾರ್ಯರೂಪಕ್ಕೆ ತಂದದ್ದು. ಅಂದರೆ ಅಲ್ಲಮ ರಂಗ ಎನ್ನುವಂಥದ್ರ ಮೂಲಕ ಈ ಗೇಯತೆಯನ್ನು, ನಾಟಕವನ್ನು, ಕಲೆಯನ್ನು ನಾಡಿಗೆ ಕೊಡಬೇಕು ಅಂತ ಹೇಳಿ ಯೋಚನೆ ಮಾಡಿದ್ರು. ಅಂಥ ಸಂದರ್ಭದಲ್ಲಿ ಯಾರ್ಯಾರು ನಮ್ಮ ನಾಡಿನಲ್ಲಿ ಬೆಳಕು ಕಂಡರು, ಯಾರ್ಯಾರು ಸಾಧನೆಯಲ್ಲಿ ತೊಡಗಿದ್ರು ಅಂತ ಹೇಳಿದ್ರೆ, ಮೊದಲಿಗೆ ನಮ್ಮ ಮಧುಸೂದನ್ ಘಾಟೆ ಅನ್ನೋರು ಗಾಂಧಾರಿ ಎನ್ನುವ ನಾಟಕವನ್ನು ಇವರು ಮೂಲಕ ಪ್ರದರ್ಶನವನ್ನು ಮಾಡೋದ್ರ ಮೂಲಕ ಈ ನಾಡಿಗೆ, ನಾಟಕಕ್ಕೆ ಒಂದು ಹೊಸ ಪ್ರಯೋಗವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಗೋಪಾಲಕೃಷ್ಣ ಕೊಳ್ತಾಯಿ ಅವರಂಥವ್ರದ್ದು ಸಿದ್ಧ ಶುದ್ಧ ಅಲ್ಲಮ ಈ ನಾಟಕವನ್ನು ಈ ಅಲ್ಲಮ ರಂಗದ ಮೂಲಕ ಪ್ರದರ್ಶನವನ್ನು ಮಾಡಿದ್ದು. ಅದ್ರ ಜೊತೆಗೆ ನನ್ನ ಗೆಳೆಯನಾಗಿರುವಂಥ ಹಾರನಹಳ್ಳಿ ಕರಿಬಸವಯ್ಯ ಅವರು ಚಮ್ಮಾವುಗೆ ಎನ್ನುವಂತಹ ನಾಟಕವನ್ನು ಇದ್ರ ಮೂಲಕ ಪ್ರಕಟಣೆಯನ್ನು ಮಾಡ್ತಾ, ಇದ್ರ ಮೂಲಕ ಪ್ರದರ್ಶನವನ್ನು ಮಾಡಿ ನಾಟಕ ಕ್ಷೇತ್ರಕ್ಕೆ, ಅಂದರೆ ಗೇಯತೆಗೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿರುವಂಥದ್ದು. ಈ ಮೂಲಕ ಬಂದಂಥ ಹಲವು ಕಲಾವಿದರ ಹೆಸರುಗಳನ್ನು ನಾನು ಹೇಳ್ಬಿಡ್ತೀನಿ. ಡಾಕ್ಟರ್ ಕುಮಾರಸ್ವಾಮಿ ಆಗ್ಬೋದು, ಪ್ರೊಫೆಸರ್ ಹಾಲೇಶಪ್ಪ ಆಗ್ಬೋದು, ಶ್ರೀಯುತ ಎಚ್.ಎಂ. ಚಂದ್ರಶೇಖರಯ್ಯ, ಶ್ರೀಮತಿ ನಾಗರತ್ನ ಚಂದ್ರಶೇಖರಯ್ಯ, ಶಾಂತಾ ಆನಂದ್, ಡಾಕ್ಟರ್ ಗಣೇಶ್ ಕೆಂಚನಾಳ್, ಡಾಕ್ಟರ್ ಎಚ್.ಎಸ್. ನಾಗಭೂಷಣ್, ತಿಪ್ಪಣ್ಣ, ಸುಧೀಂದ್ರರಾವ್, ಇನ್ನೂ ಮುಂತಾದಂತಹ ಕಲಾವಿದರು ಈ ಅಲ್ಲಮ ರಂಗದ ಮೂಲಕ ಈ ನಾಡಿಗೆ ಈ ನಾಟಕದ ಮೂಲಕ ಬೆಳಕನ್ನು ನೀಡಲಿಕ್ಕೆ ಪ್ರಯತ್ನಪಟ್ಟಂಥವ್ರು. ಇನ್ನು ಗೊಟ್ಟಿಯ ಅಂತ ಪಂಪ ಒಂದು ಮಾತು ಹೇಳಿದ್ರೆ, ಗೊಟ್ಟಿ ಅಂತ ಹೇಳಿದ್ರೆ ಗೋಷ್ಠಿ ಅಂತ ಹೇಳಿ. ಅಂದರೆ ಈ ಗುರುಗಳಿಗೂ ಗೋಷ್ಠಿಗಳಿಗೆ ಏನು ಸಂಬಂಧ ಇದೆ ಅಂತ ಹೇಳಿದ್ರೆ, ನನಗೆ ಭಾಳ ಆಶ್ಚರ್ಯ ಆಗೋದು ಅಂತ ಹೇಳಿದ್ರೆ, ಇಡೀ ಕರ್ನಾಟಕದ ಜನತೆ ಆಶ್ಚರ್ಯ ಪಡುವಷ್ಟು ಗೋಷ್ಠಿಗಳನ್ನು ಇವರು ನಡೆಸಿರುವಂಥದ್ದು. ಯಾಕಂದರೆ 2 ಮಠಗಳಿದೆ, ಆನಂದಪುರ ಮಠ ಇದೆ, ಇಲ್ಲಿ ಬೆಕ್ಕಿನಕಲ್ಲ ಮಠ ಇದೆ. ಪ್ರತಿ ಅಮಾವಾಸ್ಯೆಗೆ ಅಲ್ಲಿ ಗೋಷ್ಠಿಗಳನ್ನು ಮಾಡುವಂಥದ್ದು, ಪ್ರತಿ ಹುಣ್ಣಿಮೆಗೆ ಇಲ್ಲಿ ಬೆಕ್ಕಿನಕಲ್ಲ ಮಠದಲ್ಲಿ ಗೋಷ್ಠಿಗಳನ್ನು ಮಾಡುವಂಥದ್ದು. ನಿಮಗೆ ಆಶ್ಚರ್ಯ ಆಗ್ಬೋದು ಈ ನಂಬರ್ಗಳನ್ನು ಕೇಳಿದ್ರೆ. ಆನಂದಪುರ ಮಠದಲ್ಲಿ 601 ಗೋಷ್ಠಿಗಳು ಇದುವರೆಗೂ ಆಗಿದೆ, 601 ಗೋಷ್ಠಿಗಳಾಗಿದೆ. ಬೆಕ್ಕಿನಕಲ್ಲ ಮಠದಲ್ಲಿ 558 ಗೋಷ್ಠಿಗಳಾಗಿದೆ. ಪಂಪ ಹೇಳಿದ್ನಲ್ಲ, ಗೊಟ್ಟಿಯ ಅಂತ ಹೇಳಿದ್ನಲ್ಲ, ಗೋಷ್ಠಿ ಒಟ್ಟಾರೆ 1159 ಗೋಷ್ಠಿಗಳನ್ನು ಮಾಡಿದಂಥ ಹೆಗ್ಗಳಿಕೆ ನಮ್ಮ ಗುರುಗಳಿಗೆ ಸಲ್ಲುತ್ತೆ. ಅಂದರೆ ಪಂಪ ಹೇಳಿದ್ದು ಗೊಟ್ಟಿ ಅಂತ ಹೇಳಿದ್ನಲ್ಲ, ಈ ಗೋಷ್ಠಿಗಳನ್ನು ನಡೆಸುವ ಮನಸ್ಸಿನ ಬರೀ ಮನುಷ್ಯ ಅಲ್ಲ, ಗುರುಗಳನ್ನು ನೀವು ಪಡ್ಕೊಂಡಿದ್ದೀವಿ. ಅದರ ಜೊತೆಗೆ ಶ್ರಾವಣ ಚಿಂತನ ಎನ್ನುವಂಥ ಹೊಸ ಕಾರ್ಯಕ್ರಮವನ್ನು ಈ ನಾಡಿಗೆ ಪರಿಚಯ ಮಾಡಿದಂಥ ಹೆಗ್ಗಳಿಕೆ ಗುರುಗಳಿಗೆ ಸಲ್ಲುತ್ತೆ. ಮನಗಳಲ್ಲಿ ಈ ಶ್ರಾವಣ ಚಿಂತನದ ಪ್ರಭಾವವನ್ನು ಎಷ್ಟು ಮಟ್ಟಿಗೆ ನಡೆಸ್ಕೊಂಡು ಹೋದರು ಅಂತ ಹೇಳಿದ್ರೆ, ನಿರಂತರವಾಗಿ 48 ವರ್ಷಗಳಿಂದ, ನೀವು 48 ವರ್ಷ ಅಂತ ಹೇಳಿದ್ರೆ ಒಂದೊಂದು ತಿಂಗಳು ನಿರಂತರವಾಗಿ ನಡೆಯುವಂಥದ್ದು. ನೀವು ಹಾಗೆ ಲೆಕ್ಕ ಹಾಕಿ 1440 ಮನೆಗಳಲ್ಲಿ ಶ್ರಾವಣ ಚಿಂತನ ಕಾರ್ಯಕ್ರಮ ಆಗಿದೆ. ನೀವು ಒಂದೊಂದು ಮನೆಯಲ್ಲಿ 100 ಜನ ಅಂತ ಹೇಳಿದ್ರು 1,44,000 ಜನಗಳಿಗೆ ಈ ವಚನದ ಉಪನ್ಯಾಸವನ್ನು, ಗಾಯನವನ್ನು ಮುಟ್ಟಿಸಿದಂಥ ಹೆಗ್ಗಳಿಕೆ ನಮ್ಮ ಗುರುಗಳಿಗೆ ಸಲ್ಲುತ್ತೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಗೋಷ್ಠಿ ಅನ್ನೋದನ್ನು ಒಂದು ಸ್ವಲ್ಪ ಮುಂದುವರಿಸಬೇಕು ಅನ್ನೋದಾದರೆ, ರಾಜ್ಯ ಮಟ್ಟದಲ್ಲಿ ಒಂದು ವಿಶೇಷವಾದ ಗೋಷ್ಠಿಯನ್ನು 1991ರಲ್ಲಿ ಕೆಳದಿ ಸಂಸ್ಥಾನದ ಸಮಗ್ರ ಅಧ್ಯಯನ ಎನ್ನುವಂಥ ವಿಷಯದ ಬಗ್ಗೆ ನಡೆಸ್ತಾರೆ. ಈ ವಿಷಯದ ಬಗ್ಗೆ ನಡೆದಂಥ ವಿಚಾರ ಸಂಕಿರಣದಲ್ಲಿ ಪ್ರೊಫೆಸರ್ ಎಂ.ಎಂ. ಕಲಬುರ್ಗಿ ಅವರು ಭಾಗವಹಿಸಿರುವಂಥದ್ದು. ಜೊತೆಗೆ ಲಂಕೇಶ್ ಪತ್ರಿಕೆನಲ್ಲಿ ಲಂಕೇಶ್ ಅವರೇ ಈ ಗೋಷ್ಠಿಯ ಬಗ್ಗೆ ಒಂದು ವಿಮರ್ಶೆಯನ್ನು ಬರೀತಾರೆ. ಅಂದರೆ ಈ ನಾಡಿನ ಹೆಗ್ಗಳಿಕೆ ಎಷ್ಟು ಮಟ್ಟಿಗೆ ಇತ್ತು ಅಂತ ಹೇಳಿದ್ರೆ, ಇಂಥ ವಿಚಾರ ಸಂಕಿರಣದ ಬಗ್ಗೆ ಲಂಕೇಶ್ ಅವರೇ ಬರೀತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಗೋಷ್ಠಿಗಳ ಮಹತ್ವವನ್ನು ಗುರುಗಳು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಅನ್ನೋದನ್ನು ಯಾವಾಗಲೂ ನೆನಪಲ್ಲಿಟ್ಕೋಬೇಕು. ಇನ್ನೊಂದು ಪದವನ್ನು ಬಳಸ್ತಾನೆ ಪಂಪ, ಅಲಂಪು ಅಂತ ಹೇಳಿ. ಅಲಂಪು ಅಂತ ಹೇಳಿದ್ರೆ ಸಂತೋಷ, ನೆಮ್ಮದಿ, ಆನಂದ ಅಂತ ಹೇಳಿದೆ. ಅಂದರೆ ಈ ಎಲ್ಲ ಕೆಲಸಗಳ ಮೂಲಕ ಆನಂದವನ್ನು ಹೊಂದುವಂಥದ್ದು ಈ ಗುರುಗಳ ನಿಜವಾದ ಗುಣ. ಅದಕ್ಕೆ ಅಲಂಪಿನ ಇಂಪುಗಳಿಗೆ ಆಗರಮಾದ ಅಂತ ಹೇಳಿ. ಅಂದರೆ ಈ ಗುರುಗಳು ಮಾಡಿರುವಂತಹ ಕೆಲಸಗಳಲ್ಲಿ ವಿಶೇಷವಾದದ್ದು ಏನು ಅಂತ ಹೇಳಿದ್ರೆ, ಯಾರ್ಯಾರು ಸಾಧನೆಯನ್ನು ಮಾಡ್ತಾರೋ ಅಂಥವ್ರಿಗೊಂದು ಪ್ರಶಸ್ತಿಯನ್ನು ಕೊಡುವ ಮೂಲಕ ಅವರನ್ನು ಗೌರವಿಸಬೇಕು.
ಸಾಮಾನ್ಯವಾಗಿ ನಮ್ಮಲ್ಲಿರುವ ಸಂಘ ಸಂಸ್ಥೆಗಳೆಲ್ಲ ಹೇಗಿರುತ್ತೆ ಅಂತ ಹೇಳಿದ್ರೆ, ಯಾವುದೋ ಒಂದು ನಿರ್ದಿಷ್ಟ ಜಾತಿಯ ಸಂಘ ಏನಾದ್ರು ಸ್ಥಾಪನೆ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಪ್ರಶಸ್ತಿ ಕೊಡುವಂಥದ್ದೆಲ್ಲ ಆ ಜಾತಿಯವರಿಗೆ ಸಾಮಾನ್ಯವಾಗಿ ಕೊಡ್ತಾ ಇರ್ತಾರೆ. ಅದರಿಂದ ನಾನೇನು ಹೆಸರು ಹೇಳಲಿಕ್ಕೆ ಹೋಗಲ್ಲ. ಆದರೆ ಈ ಮಠದ ವಿಶೇಷತೆ ಏನು ಅಂತ ಹೇಳಿದ್ರೆ, 2007ರಲ್ಲಿ ಪ್ರಾರಂಭವಾದಂತಹ ಗುರು ಬಸವಶ್ರೀ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಗೊರೂರು ಚನ್ನಬಸಪ್ಪನವರಿಗೆ ಕೊಡ್ತಾರೆ. ಆಮೇಲೆ ಅದನ್ನು ಕೊಟ್ಟಿರುವಂಥ ವಿಶೇಷ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಎಚ್ ಇಬ್ರಾಹಿಂ. ತಾವೆಲ್ಲ ಹೆಸರು ಕೇಳಿದ್ದೀರಾ. ಇಬ್ರಾಹಿಂ ಸಾಹೇಬರು ಅಂದ್ಬಿಟ್ರೆ ಸಾಕು, ಆಗಿನ ಕಾಲಕ್ಕೆ ಎಂಥವರಿಗೂ ಸಹ ವಿಶೇಷ ಕರುಣೆ, ವಿಶೇಷ ವಾತ್ಸಲ್ಯ. ಈ ಗುರುಬಸವ ಪ್ರಶಸ್ತಿ ನಿಜವಾಗ್ಲೂ ಯಾವಾಗ ಗೌರವ ಜಾಸ್ತಿ ಮಾಡ್ಕೊಳ್ತು ಅಂತ ಹೇಳಿದ್ರೆ ಎಚ್ ಇಬ್ರಾಹಿಂ ಸಾಹೇಬರಿಗೆ ಆ ಪ್ರಶಸ್ತಿಯನ್ನು ಕೊಟ್ಟಾಗ 2011ರಲ್ಲಿ ಪದ್ಮಶ್ರೀ ಇಬ್ರಾಹಿಂ ಸುತಾರ್ ಅವರಿಗೆ, ಮೋಹನ್ ಆಳ್ವ, ಇಂಥ ಬೇಕಾದಷ್ಟು ಜನಗಳಿಗೆ ಈ ಪ್ರಶಸ್ತಿಯನ್ನು ಕೊಟ್ಟಾಗ ಪ್ರಶಸ್ತಿ ತನ್ನ ತೂಕವನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಯಿತು. ಅದಾದಮೇಲೆ ಅಲ್ಲಮಶ್ರೀ ಪ್ರಶಸ್ತಿಯನ್ನು ನೀಡಲಿಕ್ಕೆ 2017ರಿಂದ ಪ್ರಾರಂಭ ಮಾಡ್ತಾರೆ. 2024ರಲ್ಲಿ ಅಕ್ಕಮಹಾದೇವಿ ಪ್ರಶಸ್ತಿಯನ್ನು ನೀಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದನ್ನು ಪಡ್ಕೊಂಡಂಥ ವ್ಯಕ್ತಿಗಳಲ್ಲಿ ಡಾಕ್ಟರ್ ಶಾಂತ ಇಮ್ರಾಪುರ ಆಗ್ಬೋದು, ಡಾಕ್ಟರ್ HS ಅನುಪಮ, ಆಗಲೇ ನೀವು ಅವ್ರ ಮಾತುಗಳನ್ನು ಕೇಳ್ತಾ ಇದ್ರಿ, ಡಾಕ್ಟರ್ ಜಯಶ್ರೀ ದಂಡೆ ಆಗ್ಬೋದು. ಇಂಥ ಮಹಾನ್ ವ್ಯಕ್ತಿಗಳಿಗೆ ನೀಡುವ ಮೂಲಕ ಈ ಪ್ರಶಸ್ತಿಗೆ ನಿಜವಾದ ಮಹತ್ವವನ್ನು ನೀಡಿದಂಥವರು. ಅದ್ರ ಜೊತೆಗೆ ಕೆಳದಿ ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು 2020ರಿಂದ ಆರಂಭ ಮಾಡ್ತಾರೆ. ಅದನ್ನು ಸ್ವೀಕಾರ ಮಾಡಿದಂಥ ದೊಡ್ಡ ಸಾಧಕಿ ಅಂತ ಹೇಳಿದ್ರೆ ಸಾಲು ಮರದ ತಿಮ್ಮಕ್ಕ. ಅವರ ಹೆಸರು ಹೇಳಿದರೆ ಒಂದು ಚಪ್ಪಾಳೆ ಹೊಡಿಬೇಕು ನಾವು. ಯಾಕೆ ಅಂತ ಹೇಳಿದ್ರೆ ಅಂಥ ಸಾಧನೆಯನ್ನು ಮಾಡಿದಂಥವ್ರು, ಅಂಥ ಸಾಧನೆ ಮಾಡಿದಂಥವರಿಗೆ ಶ್ರೀಮಠದಿಂದ ಈ ಪ್ರಶಸ್ತಿಯನ್ನು ನೀಡಿರುವಂತಹದ್ದು. ಇನ್ನು ಗುರುಗಳ ವಿಶೇಷ ಸಾಧನೆ ಏನು ಅಂತ ಹೇಳಿದ್ರೆ 1994ರಲ್ಲೇ ಶಿವಪ್ಪ ನಾಯಕ ವಸ್ತು ಸಂಗ್ರಹಾಲಯವನ್ನು ಸ್ಥಾಪನೆ ಮಾಡಿ ಸಂಶೋಧನೆಯನ್ನು ನಡೆಸುವಂಥ ವಿದ್ಯಾರ್ಥಿಗಳಿಗೆ, ಸಂಶೋಧನೆಯನ್ನು ಮಾಡುವಂತಹ ಕೆಲವು ಸಂಶೋಧಕರಿಗೆ ವಿಶೇಷವಾದಂಥ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಇನ್ನು ಮುಂದಿನ ಭಾಗದಲ್ಲಿ ಅವರು ಯಾವ್ಯಾವ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಅನ್ನೋದನ್ನು ದೊಡ್ಡ ಪಟ್ಟಿಯನ್ನು ಮಾಡ್ಕೊಂಡಿದ್ದೀನಿ. ಈ ಪಟ್ಟಿಯನ್ನು ಓದ್ತಾ ಇರುವಾಗ ನಿಮಗೆ ಆಶ್ಚರ್ಯ ಆಗ್ಬೋದು. ಯಾಕೆಂದರೆ ಒಬ್ಬ ನಿಜವಾದ ಸಂತ ಶರಣ ಎಲ್ಲೆಲ್ಲಿ ಇರಬೇಕು, ಹೇಗಿರಬೇಕು ಅನ್ನೋದಕ್ಕೆ ಸಣ್ಣ ಉದಾಹರಣೆ ಅಂತ ಹೇಳಿದ್ರೆ, ಶಿವಮೊಗ್ಗ ಜಿಲ್ಲಾ ಮದ್ಯಪಾನ ನಿಷೇಧ ಆಂದೋಲನ ಸಮಿತಿಯ ಗೌರವಾಧ್ಯಕ್ಷರು. ಕೆಲವರಿಗೆ ಆಶ್ಚರ್ಯ ಆಗ್ಬೋದು, ಅಲ್ಲ ಆ ಎಣ್ಣೆಗೂ ಗುರುಗಳಿಗೆ ಏನು ಸಂಬಂಧ ಅಂತ ಹೇಳಿ. ನಿಜವಾದ ಸಂಬಂಧ ಎಲ್ಲಿರುತ್ತೆ ಅಂತ ಹೇಳಿದ್ರೆ, ಅದನ್ನು ನಿರ್ಮೂಲನೆ ಮಾಡಬೇಕು ಅಂತ ಹೋರಾಡೋದಿದೆಯಲ್ಲ, ಅಲ್ಲಿ ನಿಜವಾದ ಗುರುಗಳ ಅಸ್ತಿತ್ವ ಇರುತ್ತೆ. ಹಾಗಾಗಿ ಈ ಶರಣರು ಯಾಕೆ ವಿಭಿನ್ನ ಅಂತ ಅನಿಸ್ಕೋತಾರೆ ಅಂತ ಹೇಳಿದ್ರೆ, ಈ ಥರದ ಚಳುವಳಿಗಳಲ್ಲಿ ಅವರು ಮುಂಚೂಣಿಯಲ್ಲಿದ್ದಿದ್ದು. ಸ್ವದೇಶಿ ಜಾಗೃತ ದತ್ತಿ ಸಂಸ್ಥೆಯ ಗೌರವಾಧ್ಯಕ್ಷರಾಗಿದ್ದು, ಶಿವಮೊಗ್ಗ ಜಿಲ್ಲಾ ಇತಿಹಾಸ ಅಕಾಡೆಮಿಯ ಗೌರವಾಧ್ಯಕ್ಷರಾಗಿರುವಂಥದ್ದು, ಅಖಿಲ ಭಾರತ ವೀರಶೈವ ಮಹಾಸಭಾ ಶಿವಮೊಗ್ಗ ಜಿಲ್ಲಾ ಘಟಕದ ಗೌರವಾಧ್ಯಕ್ಷರಾಗಿರುವಂಥದ್ದು, NDV ಹಾಸ್ಟೆಲ್ನ ಮಹಾಪೋಷಕ ಗೌರವಾಧ್ಯಕ್ಷರಾಗಿ ಇರುವಂಥದ್ದು. ಇಷ್ಟೇ ಅಲ್ಲ, ಈ ಥರದ ಬೇಕಾದಷ್ಟು ಸಮಿತಿಗಳಿಗೆ ಗೌರವಾಧ್ಯಕ್ಷರುಗಳ ಆಗಿರೋದ್ರ ಜೊತೆಗೆ ಸಮಾಜ ಸೇವೆಗೆ ಒಂದು ವಿಶೇಷವಾದ ಕೊಡುಗೆಯನ್ನು ಕೊಟ್ಟಂಥವು. ಏನೇನು ಸಮಾಜ ಸೇವೆ ಅಂತ ಹೇಳಿದ್ರೆ, ಉಚಿತ ನೇತ್ರ ಚಿಕಿತ್ಸಾ ಶಿಬಿರಗಳನ್ನು ನಡೆಸಿರುವಂಥದ್ದು, ರಕ್ತದಾನ ಶಿಬಿರಗಳನ್ನು ನಡೆಸಿರುವಂಥದ್ದು, ವ್ಯಕ್ತಿತ್ವ ವಿಕಸನ ಶಿಬಿರಗಳನ್ನು ನಡೆಸಿರುವಂಥದ್ದು, ಕೃಷಿಗೆ ಸಂಬಂಧಪಟ್ಟಂಥ ವಿಚಾರ ಸಂಕಿರಣಗಳನ್ನು ಅವರಿಗೋಸ್ಕರ ನಡೆಸಿರುವಂಥದ್ದು. ಅಂದರೆ ಕೃಷಿನೂ ಬೇಕು, ಆರೋಗ್ಯನೂ ಬೇಕು, ರೈತರು ಬೇಕು. ಇವರೆಲ್ಲ ಇದ್ದಾಗ ಮಾತ್ರ ನಿಜವಾದ ಸಮಾಜ ಕಟ್ಟಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಅವರು ಕಂಡುಕೊಂಡಿರುವಂಥದ್ದು. ಅದರ ಜೊತೆಗೆ ಮದ್ಯವರ್ಜನ ಶಿಬಿರಗಳನ್ನು ಮಾಡಿರುವಂಥದ್ದು, ಮಳೆ ನೀರು ಸಂರಕ್ಷಣೆಗೋಸ್ಕರ ಮಾಹಿತಿಯನ್ನು ನೀಡಿರುವಂಥದ್ದು. ವಿಶೇಷ ಅಂತ ಹೇಳಿದ್ರೆ, ಬರಗಾಲ ಬಂದಾಗ, ಎಲ್ಲೆಲ್ಲಿ ಭೂಕಂಪ ಆಗುತ್ತೆ, ಪ್ರಾಕೃತಿಕವಾಗಿರುವಂಥ ವಿಕೋಪಗಳು ನಡೆದಂಥ ಸಂದರ್ಭದಲ್ಲಿ, ವಿಶೇಷವಾಗಿ 2001ರಲ್ಲಿ ಗುಜರಾತ್ನಲ್ಲಿ ಭೂಕಂಪ ಆದಂಥ ಸಂದರ್ಭದಲ್ಲಿ ಸಾರ್ವಜನಿಕರ ಜೊತೆಗೆ ಸೇರಿ 51 ಲಕ್ಷ ರೂಪಾಯಿಗಳನ್ನು ಸಂಗ್ರಹ ಮಾಡಿ ಅಲ್ಲಿರುವಂತಹ ಯಾರು ಸಂತ್ರಸ್ತರಿದ್ದರೂ ಅವರಿಗೆ ಕಳಿಸಿರುವಂಥ ಹೆಗ್ಗಳಿಕೆ ಗುರುಗಳಿಗೆ ಸಲ್ಲುತ್ತೆ ಅನ್ನೋದನ್ನು ನಾವು ನೆನಪು ಮಾಡ್ಕೋಬೇಕು. ಇನ್ನು 2013ರಲ್ಲಿ ಇವರೆಲ್ಲ ಇಷ್ಟೆಲ್ಲ ಸೇವೆಯನ್ನು ಮಾಡಿದ್ದನ್ನು ನೋಡಿ ಕುವೆಂಪು ವಿಶ್ವವಿದ್ಯಾನಿಲಯ ಅವರಿಗೆ ಗೌರವ ಡಾಕ್ಟ್ರೇಟನ್ನು ನೀಡುತ್ತೆ. ನನಗನ್ಸಿದ್ದು ಗೌರವ ಡಾಕ್ಟ್ರೇಟ್ ನೀಡೋದ್ರ ಮೂಲಕ ವಿಶ್ವವಿದ್ಯಾನಿಲಯ ಗೌರವವನ್ನು ಜಾಸ್ತಿ ಮಾಡಿಕೊಳ್ತು ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಇನ್ನು ಸರ್ವಧರ್ಮ ಸಮ್ಮೇಳನಗಳನ್ನು ಇವರು ಮಾಡಿರುವಂಥದ್ದನ್ನು ನಾವು ಗಮನಿಸಿದ್ದೀವಿ. ವಿಶೇಷ ಅಂತ ಹೇಳಿದ್ರೆ, ನೀವು ಯಾವ್ದಾದ್ರು ಮಸೀದಿಯ ಮುಲ್ಲಾರ್ ಅವ್ರ ಹತ್ರ ಹೋಗಿ ನಿಮಗೆ ಬೆಕ್ಕಿನ ಕಲ್ಲು ಮಠದ ಗುರುಗಳು ಗೊತ್ತಾ ಅಂತ ಹೇಳಿದ್ರೆ ನನಗೆ ಗೊತ್ತು ಅಂತ ಹೇಳ್ತಾರೆ. ಯಾವ್ದಾದ್ರು ಚರ್ಚ್ಗಳಿಗೆ ಹೋಗಿ ಅಲ್ಲಿರುವ ಫಾದರ್ಗಳಿಗೆ ಬೆಕ್ಕಿನ ಕಲ್ಲು ಮಠದ ಗುರುಗಳಿಗೂ ನನಗೆ ಗೊತ್ತು. ಅಂದರೆ ಹೆಂಗೆ ಗೊತ್ತವು ಅಂತ ಹೇಳಿದ್ರೆ, ಎಲ್ಲರ ಜೊತೆಗೆ ಆತ್ಮೀಯ ಸಂಬಂಧವನ್ನು ಹೊಂದಿರುವಂಥ ಅಪರೂಪದ ಶರಣರು ಬೆಕ್ಕಿನ ಕಲ್ಲು ಮಠದ ಶ್ರೀಗಳು ಅನ್ನೋದು ಯಾವಾಗಲೂ ನಾವು ನೆನಪಲ್ಲಿ ಇಟ್ಕೊಂಡಿರಬೇಕು. ಇನ್ನು ಸಮಾಜಕ್ಕೆ ಹತ್ತಿರವಾದ ಕೆಲಸಗಳನ್ನು ಮಾಡಿರುವಂಥದ್ದು ಏನೇನು ಅಂತ ಹೇಳಿದ್ರೆ,
ಭದ್ರಾವತಿಯಲ್ಲಿರುವಂತಹ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ನಿಂತು ಹೋಗುವಂಥ ಹಂತದಲ್ಲಿದ್ದಾಗ ಅದನ್ನು ಮತ್ತೆ ಪುನರುಜ್ಜೀವನಗೊಳಿಸಬೇಕು ಅಂತ ಇಲ್ಲಿ ಹೋರಾಟ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮುಂಚೂಣಿಯಲ್ಲಿ ನಿಂತಂಥವರು ನಮ್ಮ ಶ್ರೀ ಗುರುಗಳು. ಅವ್ರ ಜೊತೆಗೆ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಭೂಮಿಯನ್ನು ಕೊಡಿಸುವಂಥ ಸಂದರ್ಭದಲ್ಲಿ ಕೆಲವು ತಾಂತ್ರಿಕ ತೊಂದರೆಗಳಾದಾಗ ಗುರುಗಳೇ ಮುಂದೆ ನಿಂತು ಈ ಭೂಮಿಯನ್ನು ವಿಶ್ವವಿದ್ಯಾನಿಲಯಕ್ಕೆ ಕೊಡಿಸುವ ಜವಾಬ್ದಾರಿಯನ್ನು ತಗೊಂಡಿರುವಂತಹದ್ದು. ಅನಂತರದಲ್ಲಿ ನಮ್ಮ ಫ್ರೀಡಮ್ ಪಾರ್ಕ್ ಅಂತ ಏನು ಕರೀತಾ ಇದ್ವಿ, ಅದಕ್ಕೆ ಅಲ್ಲಮ ಪ್ರಭು ಪಾರ್ಕ್, ಅದು ಉದ್ಯಾನವನ ಅಂತ ಇಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಅದಕ್ಕೆ ಕಾರ್ಯರೂಪಕ್ಕೆ ತರಲಿಕ್ಕೆ ನಿಜವಾದ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ನಮ್ಮ ಬೆಕ್ಕಿನ ಕಲ್ಲಮಠದ ಶ್ರೀಗಳು ಅನ್ನೋದನ್ನು ಯಾವಾಗಲೂ ನಾವು ನೆನ್ಪಿಟ್ಕೋಬೇಕು. ಇನ್ನು ವಿಶೇಷವಾಗಿ ನಮ್ಮ ಶಿವಮೊಗ್ಗದ MP ಆಗಿರುವಂಥ ಶ್ರೀಯುತ ರಾಘವೇಂದ್ರ ಅವರ ಜೊತೆಗೆ ಸೇರಿಕೊಂಡು ಅಲ್ಲಮ ಪ್ರಭುವಿನ ಜನ್ಮಸ್ಥಾನ ಮತ್ತು ಅಕ್ಕಮಹಾದೇವಿಯವರ ಜನ್ಮಸ್ಥಳವನ್ನು ಇಡೀ ಭಾರತದಲ್ಲಿಯೇ ಆಕರ್ಷಣೀಯವಾಗಿರುವಂಥ ಪ್ರವಾಸಿ ತಾಣವಾಗಿ ಮಾಡಲಿಕ್ಕೆ ಎಲ್ಲ ರೀತಿಯ ಯೋಚನೆಗಳನ್ನು ಮಾಡಿ ಅದಕ್ಕೆ ಮಾರ್ಗದರ್ಶನವನ್ನು ಮಾಡ್ತಾ ಇರುವಂಥದ್ದು ನಮ್ಮ ಗುರುಗಳು ಅನ್ನೋದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು 2 ಮಾತುಗಳನ್ನು ಹೇಳಿ ನನ್ನ ಮಾತುಗಳಿಗೆ ಅಂತ್ಯವನ್ನು ಹಾಡ್ತಾ ಇದ್ದೇನೆ. ಮೊದಲನೇದಾಗಿ ತೋಂಟದ ಶ್ರೀಗಳು ಇವರ ಬಗ್ಗೆ ಹೇಳಿದಂಥ ಒಂದು ಮಾತು. ಇವರು ನೋಡುವಾಗ ಅವ್ರಿಗೆ ಏನು ಅನ್ನಿಸ್ತಾ ಇತ್ತು ಅಂತ ಹೇಳಿದ್ರೆ, ತುಂಬ ಸಂಕೋಚದ ಸ್ವಭಾವ, ಪಾರಿಜಾತ ಮನಸ್ಸು. ಈ ಪದಗಳನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ತುಂಬ ಸಂಕೋಚದ ಸ್ವಭಾವ, ಪಾರಿಜಾತ ಮನಸ್ಸು, ಬಯಲು ಸೀಮೆಯ ಗಡಸು ಮಾತಿನ ಒರಟು ರೀತಿಯ ನನಗೆ ಅವರ ಸುಸಂಸ್ಕೃತ ನಡೆ ನುಡಿ ಪ್ರಮುಖ ಆಕರ್ಷಣೆ. ಪ್ರಫುಲ್ಲ ವದನ, ಭಾವಪೂರ್ಣ ಕಣ್ಣುಗಳು, ಪಾವಿತ್ರ್ಯಕ್ಕೆ ಮೈ ಮೂಡಿದಂತಹ ಮಲೆನಾಡ ಚೆಲುವು. ಮಲ್ಲಿಕಾರ್ಜುನ ದೇವರನ್ನು ಕಂಡಾಗಲೆಲ್ಲ ಬಂಗಾಲದ ಪ್ರಸಿದ್ಧ ಕಾದಂಬರಿಕಾರ ಶರಶ್ಚಂದ್ರ ಚಟರ್ಜಿಯವರ ಕಾದಂಬರಿಯ ಸುಂದರ ಪಾತ್ರವನ್ನೇ ಕಂಡಂತಾಗುತ್ತಿತ್ತು. ಯಾವುದೋ ಒಂದು ಅನಿಮಿತ್ತ ಬಾಂಧವ್ಯ ಸ್ನೇಹದ ಒಸಗೆಗೆ ಬೆಸುಗೆ ಹಾಕುತ್ತಿತ್ತು. ಸದಾಕಾಲ ಪ್ರಸನ್ನ ಮುಖಮುದ್ರೆ. ಚನ್ನಮಲ್ಲಿಕಾರ್ಜುನ ದೇವರು ನನ್ನ ಆನಂದ. ಚನ್ನಮಲ್ಲಿಕಾರ್ಜುನ ದೇವರು ನನ್ನ ಆನಂದ ಅಂತ ಒಂದು ಮಾತನ್ನು ಹೇಳ್ತಾರೆ. ಇನ್ನೊಬ್ಬರ ಮಾತನ್ನು ಓದ್ತಾ ಇದ್ದೇನೆ. ಆಗಲೇ ಅವರು ಹೇಳ್ತಾ ಇದ್ರು, ಇಡೀ ನಾಡಿಗೆ ಆದರ್ಶ ಅಂತ ಕರೆಸ್ಕೊಂಡಿರುವಂಥ, ವಿಚಾರವಾದಿ ಅಂತ ಕರೆಸ್ಕೊಂಡಿರುವಂಥ ಪ್ರೊಫೆಸರ್ ಕೆ ರಾಮದಾಸ್ ಅವರ ಒಂದು ಮಾತನ್ನು ಓದ್ತಿ ನಾನು. ಭಾವೈಕ್ಯ ಸಮ್ಮೇಳನದಲ್ಲಿ ಶರಣ ಸಂಸ್ಕೃತಿ ನನ್ನ ದೃಷ್ಟಿಯಲ್ಲಿ ಎನ್ನುವಂಥ ಸಂದರ್ಭದಲ್ಲಿ ಅವರ ಆಡಿದ ಮಾತುಗಳನ್ನು ನಾನು ಓದ್ತಾ ಇದ್ದೀನಿ. 40 ವರ್ಷಗಳ ಹಿಂದೆ ನಾನು ಫುಟ್ಪಾತ್ ಮೇಲೆ ಇದ್ದಾಗ ನನಗೆ ಈ ಬೆಕ್ಕಿನ ಕಲ್ಮಠದಲ್ಲಿ ಆಶ್ರಯ ಸಿಕ್ಕಿತು. ಆಶ್ರಯ ಸಿಕ್ಕದೆ ಹೋಗಿದ್ದರೆ ಬಹುಶಃ ನನ್ನ ಜೀವನವು ಫುಟ್ಪಾತ್ ಮೇಲೆಯೇ ಕಳೆದು ಹೋಗುತ್ತಿತ್ತು. ಏನೋ ತುಂಗಾ ತೀರದ ಅನಾಥಾಲಯದಲ್ಲಿ ಪ್ರವೇಶ ಸಿಕ್ಕಿದ್ದರಿಂದ ನಾನು ಸಹ್ಯಾದ್ರಿ ಕಾಲೇಜಿನಲ್ಲಿ ಓದುವಂತಾದೆ. ಆಗಿನ್ನೂ ನಾನು ವಿಚಾರವಾದಿಯಾಗಿರಲಿಲ್ಲ. ಈ ಭಾವೈಕ್ಯತೆ ಗರಿ ಒಡೆದುದು ಬೆಕ್ಕಿನ ಕಲ್ಮಠದಲ್ಲಿ, ಎಲ್ಲಿ ಜಾತಿ ಧರ್ಮದ ವಿದ್ಯಾರ್ಥಿಗಳು ಒಟ್ಟಿಗೆ ಕುಳಿತು ಊಟ ಮಾಡುತ್ತಿದ್ದಾಗ ಎನ್ನುವ ಮಾತುಗಳನ್ನು ಹೇಳ್ತಾ ಪ್ರೊಫೆಸರ್ ಕೆ ರಾಮದಾಸ್ ಅಂತವರನ್ನು ನಾಡಿಗೆ ಕೊಟ್ಟಂತಹ ಇಂಥ ಪೂಜ್ಯರ ಒಲುಮೆಯನ್ನು ಪಡೆದಂತಹ ಬೇಕಾದಷ್ಟು ಜನ ಈ ನಾಡಿನಲ್ಲಿದ್ದಾರೆ. ಇಂಥ ಪೂಜ್ಯರನ್ನು ನಾವು ನೀವೆಲ್ಲ ಪಡ್ಕೊಂಡಿರುವಂಥದ್ದೇ ನಮಗೆ ಪುಣ್ಯದ ವಿಷಯ ಅನ್ನೋದನ್ನು ಹೇಳ್ತಾ ನನಗೆ ಕೊಟ್ಟಿರುವಂತಹ ಕಾಲಾವಕಾಶ ಪೂರ್ಣಗೊಳ್ತಾ ಇದೆ. ಈ ಮಹಾನ್ ಗುರುಗಳ ಬಗ್ಗೆ ನಿಮ್ಮಂತಹ ಎಲ್ಲ ವಿದ್ವಜ್ಜನರ ಎದುರುಗಡೆಗೆ ಕೆಲವು ಮಾತುಗಳನ್ನು ಆಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಎಲ್ಲ ಸಂಘಟಕರಿಗೆ ವಂದಿಸ್ತಾ ಒಂದೇ ಒಂದು ಮಾತು, ಈ ಇಡೀ ಶಿವಮೊಗ್ಗದಲ್ಲಿ ಅಚ್ಚುಕಟ್ಟಾಗಿ ಶರಣ ಸಮ್ಮೇಳನವನ್ನು ನಡೆಸ್ತಾ ಇರುವಂತಹ ಪ್ರತಿಯೊಬ್ಬ ಸಂಘಟಕರಿಗೂ ಪ್ರತಿಯೊಂದು ಫ್ಲೆಕ್ಸ್ಗಳನ್ನು ನಾನು ನೋಡ್ತಾ ಇದ್ದೆ. ಎಲ್ಲೂ ವ್ಯಕ್ತಿಗಳ ವಿಜೃಂಭಣೆ ಇಲ್ಲ, ತತ್ವಗಳ ವಿಜೃಂಭಣೆ ಇದೆ, ವಚನಗಳ ವಿಜೃಂಭಣೆ ಇದೆ. ಎಲ್ಲ ಸಂಘಟಕರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಅಧ್ಯಕ್ಷೀಯ ಆಶೀರ್ವಚನ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಮಹಾಂತ ಸ್ವಾಮಿಗಳು ಸಂಸ್ಥಾನ ಜಡೆಮಠ ಇವರು ಅಧ್ಯಕ್ಷೀಯ ಆಶೀರ್ವಚನವನ್ನು ಮಾಡಬೇಕು ಅಂತ ಅವರಲ್ಲಿ ಭಕ್ತಿಭಾವದಿಂದ ವಿನಯಪೂರ್ವಕವಾಗಿ ಕೇಳ್ಕೊಳ್ತೇನೆ. ಅಮೃತ ಜಂಗಮ ಅಂತಕ್ಕಂಥ ಒಂದು ವಿಷಯದ ಮೇಲೆ ಸುದೀರ್ಘವಾಗಿರ್ತಕ್ಕಂಥ ಬಸವಾದಿ ಪ್ರಮತ್ತರ ಅಲ್ಲಮ ಪ್ರಭುದೇವರ ಒಂದು ಶೂನ್ಯ ಪೀಠದ ಪರಂಪರೆಯನ್ನು ಇಬ್ಬರು ಉಪನ್ಯಾಸಕರು ನಮಗೆಲ್ಲ ತೆರೆದಿಟ್ಟಿದ್ದಾರೆ. ನಾನಿಲ್ಲೊಂದಿವತ್ತಿನ ಸಂಜೆಯ ಕಾರ್ಯಕ್ರಮದಲ್ಲಿ ಜಗದ್ಗುರುಗಳವರ ಅಮೃತ ಜಂಗಮ ಅಂತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಒಂದು ಗಮನಿಸಿದೆ. ಇಲ್ಲಿ ವೇದಿಕೆ ಮೇಲೆ
ನಾವು 4 ಜನ ಸನ್ನಿಧಿಯವರನ್ನ ಸೇರಿ 4 ಜನ ಕುಳಿತಿದ್ದೇವೆ. ಒಬ್ಬರು ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರು, ಇನ್ನೊಬ್ಬರು ಮಂಜುನಾಥ್ ಅವರು, ಇನ್ನೊಬ್ಬರು ಮಲ್ಲಿಕಾರ್ಜುನ್ ಅವರು, ಇನ್ನೊಬ್ಬರು ಮಹಾಂತ ಸ್ವಾಮಿಗಳು. ಎಲ್ಲದಕ್ಕೂ ಮಕಾರ 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 ಬಂದೈತಿ ಇಲ್ಲಿ. ಅದು ಪ್ರಾರಂಭವಾಗಿದ್ದಾವಾಗ ಮಂಗಳವಾರ. ಇದು ಒಬ್ಬ ಸಂತನ ಯತಿವರ್ಯರನ್ನ ಕೊಂಡಾಡಬೇಕಾದ್ರೆ, ಆತನ ಗುಣಗಾನ ಮಾಡಬೇಕಾದ್ರೆ ಅದಕ್ಕೊಂದು ಯೋಗ ಅಂತಿರ್ತತಿ. ಆ ಯೋಗ ಅವನ್ನೆಲ್ಲವನ್ನು ಕೂಡ ಈ ಸಂಜೆಯ ಸಂಭ್ರಮದಲ್ಲಿ ಅವನ್ನೆಲ್ಲವನ್ನು ಕೂಡ ಸಮ್ಮಿಲನ ಮಾಡ್ತಕ್ಕಂಥ. ಯಾಕಂತಂದ್ರೆ ಪೂಜ್ಯ ಜಗದ್ಗುರುಗಳವರಿಗೆ 75 ವರ್ಷಗಳು, ಅಮೃತ ಮಹೋತ್ಸವ, ಜಂಗಮನ ನಿಲುವನ್ನು ಹೇಳ್ತಾರೆ. ಜಂಗಮಕ್ಕೆ ಜಾತಿ ಬಂಧುಗಳಿಲ್ಲ, ಜಂಗಮಕ್ಕೆ ಕುಲಗೋತ್ರಗಳಿಲ್ಲ, ಜಂಗಮಕ್ಕೆ ಸೀಮೆ ಸಂಬಂಧಗಳಿಲ್ಲ. ಅವನ್ನೆಲ್ಲವನ್ನು ಮೀರಿದವರು ಯಾರಪ್ಪ ಅಂತಂದ್ರೆ ನಿಜವಾದ ಜಂಗಮ, ಅದು ನಮ್ಮ ಜಗದ್ಗುರುಗಳವರು. ಆ ಒಂದು ಪರಂಪರೆಯನ್ನು ಭಾಳಷ್ಟು ಉತ್ತಮವಾಗಿ 50 ವರ್ಷಗಳ ಕಾಲ ನಿರಂತರವಾಗಿ ಮಠದ ಪೀಠಾಧಿಪತಿಗಳಾದ ಮೇಲೆ ಆ ಮಠವನ್ನು ಬೆಳೆಸಿ ಮುನ್ನಡೆಸಿ ನಮ್ಮ ನಾಡಿನ ಎಲ್ಲ ಮಠಾಧೀಶರಿಗೆ, ಸಮಸ್ತ ಸದ್ಭಕ್ತರಿಗೆ, ಎಲ್ಲ ದಾರ್ಶನಿಕರಿಗೆ ಆಶೀರ್ವಾದ ಮತ್ತು ನಮ್ಮ ಮಾರ್ಗದರ್ಶನ ಮಾಡ್ತಕ್ಕಂಥ ಮಾತೃ ಹೃದಯದ ಏಕೈಕ ಜಗದ್ಗುರುಗಳು ಅಂತಂದರೆ ನಮ್ಮ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಅಂತೇಳಿ ನಾವು ಕೂಡ ತುಂಬ ಮನಸ್ಸಿನಿಂದ ಹೇಳ್ತಾ ಇದ್ದೇವೆ. ಯಾಕಂತಂದ್ರೆ ನಮ್ಮ ಜಿಲ್ಲೆ ಒಳಗೆ ಮಲೆನಾಡಿನ ವೀರಶೈವ ಮಠಾಧೀಶರ ಪರಿಷತ್ತಿದೆ. ಅದರ ಅಧ್ಯಕ್ಷರು ನಮ್ಮ ಜಗದ್ಗುರುಗಳವರು. ಏನೊಂದು 15-20 ವರ್ಷದಿಂದ ಮಲೆನಾಡು ವೀರಶೈವ ಲಿಂಗಾಯತ ಮಠಾಧೀಶರ ಪರಿಷತ್ ಪ್ರಾರಂಭವಾಯಿತು. ಪ್ರಾರಂಭವಾದ ಮೇಲೆ ಅದು ಎಲ್ಲ ಕಡೆ ಪ್ರಚಾರವಾಯಿತು. ಆ ನಂತರದಲ್ಲಿ ಬೇರೆ ಬೇರೆ ಜಿಲ್ಲೆಯ ಸ್ವಾಮಿಗಳು ಕೂಡ ಜಾಗೃತರಾದರು. ನಾವು ಒಂದು ಸಮಿತಿನ ಮಾಡ್ಕೋಬೇಕು, ನಾವು ಒಂದು ಪರಿಷತ್ತನ್ನು ಮಾಡಬೇಕು, ನಾವು ಹೆಂಗೆ ಅನಂತಪುರ ಜೀವನದಲ್ಲಿ ಮಾಡಿದಾರಲ್ಲ ಅದೇ ಟೈಪ್ ನಾವು ಎಲ್ಲ ಸಂಘಟನೆ ಮಾಡ್ಕೊಂಡು ಹೋಗಬೇಕು, ಸಮಾಜಕ್ಕೆ ಸಂದೇಶ ಕೊಡಬೇಕಂತಕ್ಕಂಥ ಒಂದು ದಾರಿದೀಪವಾಗಿ ಇಡೀ ಕರ್ನಾಟಕಕ್ಕೆ ಸಂದೇಶ ಕೊಟ್ಟವರು ಯಾರು ಅಂತಂದ್ರೆ ನಮ್ಮ ಅನಂತಪುರ ಜಗದ್ರು ಅಂತಕ್ಕಂಥದ್ದನ್ನು ನಾವು ಹೆಮ್ಮೆಯಿಂದ ಹೇಳಬೇಕಾಗತ್ತೆ. ಅಂಥ ಪೂಜ್ಯರ ಅಮೃತ ಜಂಗಮ ನೋಡ್ರಿ, ನಿಮಗೆ ಸಹಜವಾಗಿ ಹೇಳಬೇಕಂತಂದ್ರೆ ಬಾಲಿಲಿಲ್ಲ ಮಹಾಂತ ಸ್ವಾಮಿಗಳು ಒಂದು ವಚನವನ್ನು ಉಲ್ಲೇಖ ಮಾಡ್ತಾರೆ ತಮ್ಮ ಪದ್ಯದಲ್ಲಿ. ಯಾಕಂತಂದ್ರೆ ಜಂಗಮಕ್ಕೆ ಎಲ್ಲರೂ ಇದ್ದಾರೆ, ಯಾರೂ ಇಲ್ಲ ಹೇಳ್ತಾರಲ್ಲ. ಜಂಗಮಕ್ಕೆ ಜಾತಿ ಬಂಧುಗಳಿಲ್ಲ, ಕುಲಗೋತ್ರಗಳಿಲ್ಲ, ಸೀಮೆ ಸಂಬಂಧಗಳಿಲ್ಲ. ಹಾಗಂತ ಯಾರಿಲ್ಲೇನೋ, ಎಲ್ಲರೂ ಇದ್ದಾರೆ. ಇದನ್ನು ವಿಚಾರ ಮಾಡಿ ಬಾಲಿಲ ಮಹಾಂತ ಸ್ವಾಮಿಗಳು ಎಂಥ ಸುಂದರವಾಗಿರ್ತಕ್ಕಂಥ ಪದ್ಯದಲ್ಲಿ ಉಲ್ಲೇಖ ಮಾಡ್ತಾರಂತಂದ್ರೆ, ಮಗನ ತೂಗಿರೋ ಭಕ್ತರು ಮಗನ ತೂಗಿರೋ ಅಂತಕ್ಕಂಥ ಒಂದು ಪದ್ಯವನ್ನು ಉಲ್ಲೇಖ ಮಾಡ್ತಾರೆ. ತನಗೆ ಮೊಲೆ ಹಾಲಿಲ್ಲೆಂದು ಜಗಕ್ಕೆ ಕಳುಹಿದಳು ಪುತ್ರನ. ಒಬ್ಬ ಸಂತನ, ಒಬ್ಬ ಶಿವಯೋಗಿನ ಈ ಭೂಲೋಕ ಕಳಿಸ್ಬೇಕಾದ್ರೆ ಆ ಭಗವಂತ ಪಾರ್ವತಿ ಪರಮೇಶ್ವರು ಆ ಶೂನ್ಯಪೀಠದ ಪರಂಪರೆಯನ್ನು ಬಳುವಳಿಯಾಗಿ ಇಟ್ಟುಕೊಂಡು ಆ ಭಗವಂತನ ಆದೇಶದ ಮೇರೆಗೆ ಆ ಸಂತನ ಅವತಾರ ಆಗ್ತೈತಂತ. ಅದಕ್ಕೆ ಅವ್ರು ಹೇಳ್ತಾರೆ, ಅಲ್ಲಿ ಸಮಾಜ, ಸದ್ಭಕ್ತರು ಅವರೆಲ್ಲ ನಿಮ್ಮ ಯೋಗಕ್ಷೇಮಗಳನ್ನು ನೋಡ್ತಾರೆ, ಇಲ್ಲಿ ಬೇರೆ ಯಾವುದೇ ರೀತಿಯ ವ್ಯವಸ್ಥೆಗಳು ಇರಲ್ಲಂತಕ್ಕಂಥ ಮಾತನ್ನು ಬಾಲಿಲ್ಲ ಮಹಾಂತ ಸ್ವಾಮಿಗಳು ಭಾಳಷ್ಟು ಸುಂದರವಾಗಿರ್ತಕ್ಕಂಥ ತಮ್ಮ ಪದ್ಯದಲ್ಲಿ ಉಲ್ಲೇಖ ಮಾಡ್ತಾರೆ. ಆ ರೀತಿಯ ಒಂದು ಜಂಗಮ ಪುಂಗವರ 7ನೇ ಜಿಲ್ಲಾ ಮಟ್ಟದ ಶರಣ ಸಾಹಿತ್ಯ ಸಮ್ಮೇಳನದಲ್ಲಿ
ಇಂಥ ಪೂಜ್ಯರಿಗೆ ಒಂದು ಗೌರವ ಸಮರ್ಪಣೆ ಮಾಡ್ತಕ್ಕಂಥದ್ದು, ಪೂಜ್ಯರ ಬಗ್ಗೆ ವಿಚಾರಗೋಷ್ಠಿ ಮಾಡ್ತಕ್ಕಂಥದ್ದು. ಯಾಕಂತ ಇಂಥವೆಲ್ಲ ವಿಚಾರಗೋಷ್ಠಿಗಳು ಇವತ್ತು ಆ ಉಪನ್ಯಾಸಕರು ಹೇಳದಿದ್ದರೆ ನಮ್ಗೆ ಯಾರಿಗೂ ಗೊತ್ತಾಗಲ್ಲ. ನಾವು ಶ್ರೀಮಠಕ್ಕೆ ಬರ್ತೇವೆ, ಗುರುಗಳು ನಮಸ್ಕಾರ ಮಾಡ್ತೀವಿ, ದರ್ಶನ ಪಡ್ಕೊಳ್ತೀವಿ, ಆಶೀರ್ವಚನ ಕೇಳ್ಕೊತೀವಿ, ಹೋಗ್ತೀವಿ ಅಷ್ಟೇ. ಆದರೆ ಒಂದು ಮಠ ದೀರ್ಘಕಾಲ ಯಾವ ರೀತಿ ನಡ್ಕೊಂಡು ಬಂತು, ಸಮಾಜಕ್ಕೆ ಏನೇನು ಸೇವೆ ಸಲ್ಲಿಸ್ತು, ಜಾತಿ ಮತ ಪಂಥ ಧರ್ಮಗಳನ್ನು ಮೀರಿ ಯಾವ ರೀತಿ ಕೆಲಸ ಕಾರ್ಯನ ಮಾಡೋದನ್ನು ತಿಳಿಸಲಿಕ್ಕೆ ಇಂಥ ಗೋಷ್ಠಿಗಳು ತುಂಬ ಮುಖ್ಯ ಇದೆ ಅಂತಕ್ಕಂಥದ್ದನ್ನು ಇಲ್ಲಿ ಸಮಿತಿಯವರು ವಿಚಾರ ಮಾಡಿ ಅಂಥ ಒಂದು ಗೋಷ್ಠಿಯನ್ನು ಕೂಡ ಈ ಜೊತೆಗೆ ಜೋಡಿಸಿದ್ದು ತುಂಬ ಅರ್ಥಪೂರ್ಣವಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿ, ನಮಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪೂಜ್ಯರ ಕೃಪಾ ಆಶೀರ್ವಾದಕ್ಕೆ ಪಾತ್ರ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಮಿತಿಯ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಎಲ್ಲರಿಗೂ ಶುಭವನ್ನು ಕೋರಿ ಇವೆರಡು ಮಾತುಗಳನ್ನು ಪೂಜ್ಯರ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಶರಣ ಸಮರ್ಪಣೆ ಶ್ರೀ ಎಂ ತಿಮ್ಮಪ್ಪ, ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಸಂಘಟನಾ ಕಾರ್ಯದರ್ಶಿಗಳು. ಎಲ್ಲರಿಗೂ ಶರಣಾರ್ಥಿಗಳು. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಶಿವಮೊಗ್ಗ ಜಿಲ್ಲಾ ಘಟಕದಿಂದ ಈ ದಿನ ನಡೆಯುವ ಶಿವಮೊಗ್ಗ ಜಿಲ್ಲಾ 7ನೇ ಶರಣ ಸಾಹಿತ್ಯ ಸಮ್ಮೇಳನದಲ್ಲಿ ಅಮೃತ ಜಂಗಮದ ಮೂಲ ಕಾರಣಕರ್ತರಾದ ಶ್ರೀಮನ್ ರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ 75ನೇ ವರ್ಷದ ವಿಶೇಷ ಕಾರ್ಯಕ್ರಮದ ಅಮೃತ ಜಂಗಮ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷೀಯ ಆಶೀರ್ವಚನ ನೀಡಿದಂಥ ಶ್ರೀನಾಪರಾಸ್ವ ಡಾಕ್ಟರ್ ಮಹಂತ ಸ್ವಾಮಿಗಳು ಸಂಸ್ಥಾನ ಮಠ ಜಡೆ, ಈ ಶ್ರೀಗಳಿಗೂ ಸಹಿತ ಭಕ್ತಿಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದಗಳು.